ನಮ್ಮ ಪ್ರಕಾರ ಏನು ಇಲ್ಲಿವರೆಗೂ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗತ್ತೆ. ಸೊ ನೆಕ್ಸ್ಟ್ ಭಾನುವಾರ ಕಳೆದು ಸೋಮವಾರಕ್ಕೆ ನಮ್ದು ಗಟ್ ಅಲೈನ್, ನಮ್ಮ ಏನು ನೀವು ಒಂದು ಗ್ಯಾಸ್ಟ್ರೈಟಿಸ್ಗೆ ಅಥವಾ ಮಲಬದ್ಧತೆಗೆ ನೀವು ತುಂಬಾ ಕೇಳ್ತಾ ಇದ್ರಿ, ತುಂಬಾ ಒಂದು ಹೋಪ್ ಇಟ್ಕೊಂಡಿದ್ರಿ, ತುಂಬಾ ಆಕಾಂಕ್ಷೆ ಇಟ್ಕೊಂಡಿದ್ರಿ, ಆ ಒಂದು ಪ್ರಾಡಕ್ಟ್ನ ಅವೈಲೇಬಿಲಿಟಿನ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದ್ರ ಟ್ರೈನಿಂಗ್ ಕೊಡೋದ್ರ ಮುಖಾಂತರನೇ ಅದು ಪ್ರಾಡಕ್ಟ್ ಮಾರ್ಕೆಟಿಗೆ ಎಂಟ್ರಿ ಆಗುತ್ತೆ. ಸೊ ಇವತ್ತಿನ ಪ್ರಾಡಕ್ಟ್ ಬಗ್ಗೆ ನಾವು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಪ್ರಾಡಕ್ಟ್ ಟೆಸ್ಟೋ 18 ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ನಂತರ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ವೆರಿ ಗುಡ್. ಸೊ ಸ್ಕ್ರೀನ್ ಶೇರ್ ಆಗ್ತಿದ್ಯಾ? ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ನಾನು ಈವ್ನಿಂಗ್ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಯಾ ಸ್ನೇಹಿತರೆ, ಇವತ್ತಿನ ಈ ಟ್ರೈನಿಂಗ್ ಏನಿದೆ ಇದು ಪ್ರತಿಯೊಬ್ಬರಿಗೂ ಮೇಲ್ಸ್ಗೆ ಒಂದು ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ನಾಲೆಡ್ಜ್ ಅಂತ ನನ್ಗನ್ಸುತ್ತೆ. ಯಾಕೆ? ಒಬ್ಬ ಗಂಡಸು ಅಂದ್ರೆ ಒಬ್ಬ ಮೇಲ್ ಅಂತ ಕರೆದ್ರೆ, ಒಬ್ಬ ಮ್ಯಾನ್ ಅಂತ ಕರೆದ್ರೆ, ಅವನ ಕಂಪ್ಲೀಟ್ ಜರ್ನಿ, ಅವನ ಲೈಫಲ್ಲಿ ಸ್ಟ್ರಗಲ್ ಎಕ್ಕಡೆಗಿರುತ್ತೆ, ಏನಕ್ಕಿರುತ್ತೆ, ನಾಟ್ ಓನ್ಲಿ ಟು ಅಚೀವ್ ದ ಮನಿ, ಇದ್ರ ಕಡೆಗೆ ಅವನಿರಲ್ಲ. ಸೊ ದುಡ್ಡನ್ನೇ ಸಂಪಾದಿಸಿದ್ರೆ ಅವನು ಉಳಿದಿದ್ದೆಲ್ಲ ಸಿಗುತ್ತೆ ಅನ್ನೋದು ಕೂಡ ಅದು ಭ್ರಮೆ. ಸೊ ಅವನ ಜರ್ನಿ, ಅವನ ಒಂದು ಪ್ರಯಾಣ ಅಥವಾ ಅವನ ಒಂದು ಆಲೋಚನೆ, ಒಬ್ಬ ಮನುಷ್ಯಂದು ಎಕಡೆಗಿರುತ್ತೆ ಅಂದ್ರೆ ನಾನು ಕಂಪ್ಲೀಟ್ ಮ್ಯಾನ್ ಆಗ್ಬೇಕು ಅಂತ, ಅಥವಾ ನಾವೊಬ್ಬ ಯಶಸ್ವಿ ಪುರುಷನಾಗ್ಬೇಕು ಅಂತಂದ್ರೆ ನಾನೊಬ್ಬ ಕಂಪ್ಲೀಟ್ ಪುರುಷನಾಗ್ಬೇಕು. ಫಸ್ಟ್ ಅಂದ್ರೆ ಕಂಪ್ಲೀಟ್ ಮ್ಯಾನ್ ಆಗ್ಬೇಕು. ಸೊ ಇದು ನಮ್ಮ ಜರ್ನಿ, ಒಬ್ಬ ಸಾಮಾನ್ಯ ವ್ಯಕ್ತಿಗಿರ್ತಕ್ಕಂಥದ್ದು. ಕಂಪ್ಲೀಟ್ ಮ್ಯಾನ್ ಅಂತಂದ್ರೆ ಸರ್ ಹೇಗೆ ಈ ಕಂಪ್ಲೀಟ್ ಮ್ಯಾನ್ ಚಿತ್ರಣ ಹೇಗೆ, ಈ ಕಂಪ್ಲೀಟ್ ಮ್ಯಾನ್ ಅನ್ನೋದು ಯಾವ್ಯಾವ ಅರ್ಥದಲ್ಲಿ ಬರುತ್ತೆ, ಈ ಕಂಪ್ಲೀಟ್ ಮ್ಯಾನ್ ಅನ್ನೋದನ್ನ ನಾವು ವಿವರಣೆ ಹೆಂಗ್ ತಗೋಬೇಕು? ಕೇಳೋಕೇನೋ ಚೆನ್ನಾಗಿದೆ, ಇಟ್ ಸೌಂಡ್ಸ್ ಗುಡ್, ಕಂಪ್ಲೀಟ್ ಮ್ಯಾನ್ ಇಸ್ ಓಕೆ. ಸೊ ಹೆಂಗಿದು, ಇದು ಡಿಫೈನ್ ಹೆಂಗ್ ಮಾಡಬೇಕು, ಈ ಕಂಪ್ಲೀಟ್ ಮ್ಯಾನ್ ಅನ್ನೋದು ಅರ್ಥ ಹೇಗ್ ತಗೊಳುತ್ತೆ ಅನ್ನೋದನ್ನ ನಾನೀಗ ನಿಮ್ಗೆ ಹಂತ ಹಂತವಾಗಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಮ್ಯಾನ್ ಅಂತಂದಾಗ ನೀವು ಮೊದಲು ಯೋಚನೆ ಮಾಡಿ, ಹೆಣ್ಮಕ್ಳದ್ದು ಒಂದು ಡಿಫ್ರೆಂಟ್ ಆಯಾಮ ಆದ್ರೆ ಗಂಡು ಮಕ್ಳದ್ದು ಒಂದು ಡಿಫ್ರೆಂಟ್ ಆಯಾಮ. ನೋಡಿ, ಯಾವತ್ತೂ ಕೂಡ ನೀರು ಹರಿದ ಕಡೆಗೆ ಹೋಗೋನು ಕಂಪ್ಲೀಟ್ ಮ್ಯಾನ್ ಅಲ್ಲ. ಅವನಲ್ಲಿ ಒಂದು ಡ್ರೀಮ್ ಇರಬೇಕು, ಆ ಡ್ರೀಮ್ಗೋಸ್ಕರನೇ ಅವನು ಬದುಕ್ತಿರ್ಬೇಕು. ಆ ಡ್ರೀಮ್ ಅದ್ ಏನ್ ಅವನು ಕಂಡಿರ್ತಾನೆ ಅದು ಜಾಗೃತವಾಗ್ಬೇಕು. ಅಂಡ್ ಆ ಡ್ರೀಮ್ ಜಾಗೃತವಾಗೋದಕ್ಕೂ ಅವನಿಗೆ ಕೆಲವು ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂತ ನಿಮ್ಗೆ ಹೇಳ್ಬಿಟ್ರೆ ನೀವು ನಿಜ ಸರ್ಪ್ರೈಸ್ ಆಗ್ತೀರಾ ಸ್ನೇಹಿತರೆ. ಡ್ರೀಮ್ ಎಲ್ಲ ಕಾಣ್ತಾರೆ, ಆದ್ರೆ ಆ ಡ್ರೀಮ್ನ ಅಚೀವ್ ಮಾಡಕ್ಕೆ ಅವನಿಗೆ ಬೇಕಾಗಿರೋದನ್ನ ಇವತ್ತು ನಾನು ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ. ಎಸ್, ಅದ್ರ ಕಡೆ ಹೋಗೋನು ಕಂಪ್ಲೀಟ್ ಮ್ಯಾನ್ ಅಂತ. ಅದೇ ತರ ಸ್ನೇಹಿತರೆ, ಮೊದಲು ಅವರು ಹುಟ್ಟಿದ ಅಪ್ಪ ಅಮ್ಮಂಗೆ ಅವನು ಒಬ್ಬ ಒಳ್ಳೆ ಸನ್ ಆಗ್ಬೇಕು, ಒಬ್ಬ ಒಳ್ಳೆ ಮಗ ಆಗ್ಬೇಕು ಫಸ್ಟ್. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ತಂದೆ ತಾಯಿಗೂ ಒಂದು ಡ್ರೀಮ್ ಇರುತ್ತೆ. ಏನು? ಕೆಲವ್ರ ತಂದೆ ತಾಯಿಗಳು ತಪ್ಪು ಮಾಡ್ತಾರೆ, ಇವತ್ತಿನ ಜನರೇಷನ್ ಅದು ರಿಯಾಲಿಟಿಗೂ ಕೂಡ ಬರ್ತಿದೆ. ಏನು? ನನ್ನ ಮಗ ಓದ್ಬೇಕು, 100ಕ್ಕೆ 100 ಮಾರ್ಕ್ಸ್ ತೆಗಿಬೇಕು, ರೇಸಲ್ಲಿರ್ಬೇಕು. ಇವತ್ತು ನನ್ನ ಪ್ರಕಾರ ಎಲ್ಲೋ ಅಲ್ಲಿ ಇಲ್ಲಿ ಬಿಟ್ರೆ ಯಾರೋ ಒಬ್ಬೊಬ್ರು ಕೆಲವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಸ್ನೇಹಿತರೆ, ಆಪರ್ಚುನಿಟಿನ ಇಲ್ದಂಗೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಳ್ಳಿಲಿದ್ದ ಜಮೀನೆಲ್ಲ ಮಾರ್ಕೊಂಡು ಹೋಗಿ ಸಿಟಿಲಿ ಸೆಟ್ಲ್ ಆಗಿದ್ದಾರೆ. ನನಗೆ ಗಂಡ ಹೆಂಡತಿ ಇಬ್ರು ಮೇಷ್ಟ್ರು, ನಮಗೆ ಏನೂ ಅವಶ್ಯಕತೆ ಇಲ್ಲ ಅಂತ ಜಮೀನ್ಗಳನ್ನ ಮಾರ್ಬಿಟ್ಟಿದ್ದಾರೆ, ಬಂದು ಸಿಟಿಯಲ್ಲಿ ಮನೆ ಕಟ್ಟಿದ್ದಾರೆ. ಅಂಥವ್ರು ಮಾತ್ರ ತಮ್ಮ ಮಕ್ಳುಗಳ ಮೇಲೆ ಪ್ರೆಸರ್ ಹಾಕಿ ನೀನೇನಾದ್ರೂ ಒಂದು ಕೆರಿಯರ್ ಮಾಡಬೇಕು, ಒಂದು ಜಾಬ್ ಮಾಡಬೇಕು, ಅದರ್ ನಮ್ಗೇನು ಆಪ್ಷನ್ ಇಲ್ಲ ಅಂತಿದ್ದಾರೆ. ಬಿಟ್ರೆ ಇನ್ನು ಉಳಿದ ಪೇರೆಂಟ್ಸ್ ಯಾರು ಕೂಡ ಅವ್ರ ಮಕ್ಕಳನ್ನ ಪ್ರೆಸರೈಸ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ, ಎಕ್ಸ್ಪೆಷಲಿ ಈ ದಶಕದಲ್ಲಿ ಅಂದ್ರೆ ಈ 10 ವರ್ಷದ ಹಿಂದೆ ಅದು ಓವರ್ ಇತ್ತು ಅಂತಂದ್ರೆ ಟ್ಯೂಷನ್ಸ್ನೇ ಅವ್ರು ಮಾಡ್ತಿದ್ದಿದ್ದು, ಅವ್ರು ಅದನ್ನ ಕೇರ್ ಮಾಡ್ತಿದ್ದಿದ್ದು ನೋಡ್ಬಿಟ್ರೆ ಒಂಥರ
ಯಪ್ಪ ಅಂದ್ರೆ ಅದೊಂಥರ ಓವರ್ ಸ್ಟ್ರೆಸ್ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಜನರೇಷನ್ ಚೇಂಜ್ ಆಗ್ತಾ ಬರ್ತಾ ಇದೆ. ಅದನ್ನ ಒಂದು ಈಸಿಯಾಗಿ ತಗೋತಾ ಇದಾರೆಲ್ಲ. ಇಲ್ಲ ಬಿಡು, 100% ನನಗೆ ಗೊತ್ತು, ಇವತ್ತೊಂದು ಜಾಬ್ ಮಾಡೋದಷ್ಟಿಲ್ಲ, ಅದಕ್ಕೋಸ್ಕರ ನಿನ್ನ ಪ್ರೆಸರೈಸ್ ಮಾಡಲ್ಲ. ಸೊ ಒಬ್ಬ ತಂದೆ ತಾಯಿಗೆ ಕಂಪ್ಲೀಟ್ ಮಗ ಆಗೋದು ಹೆಂಗೆ, ಒಬ್ಬ ಕಂಪ್ಲೀಟ್ ಸನ್ ಆಗ್ಬೇಕು ನಾನು, ಹೇಗ್ ಸಾಧ್ಯ? ಸಿಂಪಲ್ ನೋಡಿ, ಪ್ರೊಫೆಷನ್ ಅನ್ನೋದು ಹೆಂಗ್ ಬೇಕಾದ್ರೂ ಶುರು ಆಗುತ್ತೆ. ನಾವು ಈ ಪ್ರಪಂಚದಲ್ಲಿ ಎಲ್ಲಾ ತರ ಸಕ್ಸಸ್ ಸ್ಟೋರಿನೂ ನಾವು ನೋಡಿದೀವಿ. ಯಾವ ತರ? ಜಸ್ಟ್ ಯಾವುದೋ ಒಂದು ಹಳ್ಳಿಲಿ ಹಣ್ಣು ಮಾರ್ತವನು ಕೋಟ್ಯಾಧಿಪತಿ ಆಗಿದ್ದಾನೆ. ಏನು ಬೇಡ, ದಾರಿ ಸೈಡಲ್ಲಿ ಬಟ್ಟೆ ಹೊಲಿತಿದ್ದವನು ಕೋಟ್ಯಾಧಿಪತಿ ಆಗಿದ್ದಾನೆ, ಪೆಟ್ರೋಲ್ ಮಾರ್ತಿದ್ದವನು ಕೋಟ್ಯಾಧಿಪತಿ ಆಗಿದ್ದಾನೆ. ಸೊ ಹೆಂಗೆ ಇದ್ರು ಅವನು ಆಗ್ಬೇಕು ಅಂತ ಹೋದಾಗ ಅದಾಗ್ತಾನೆ. ದಟ್ ಈಸ್ ನಾಟ್ ಎ ಥಿಂಗ್. ಆದ್ರೆ ಅವರ ಮಗನ ಮೇಲೆ ಯಾವುದು ಕ್ರಿಟಿಸೈಸ್ ಬರಬಾರ್ದು. ತಲೆ ಹೊಡಿತಾನೆ, ಅವನಿಗೆ ಹಾಳು ಮಾಡ್ತಾನೆ, ಈ ತರ ಮಾಡ್ತಾನೆ, ಹಂಗ ಮಾಡ್ತಾನೆ, ಅಂಡ್ ನನ್ನ ಮಗ ರಣೇಡಿ, ಈ ತರದ್ದೇನೂ ಕೇಳ್ದಂಗೆ ನನ್ನ ಮಗ ಒಬ್ಬ ಧೀರ ಸತ್ಯವಂತ, ಅವನು ಒಬ್ಬ ಈ ಸೊಸೈಟಿಗೆ ಬೇಕಾಗಿರೋ ಕೆಲಸನ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಸುಳಿವ ತಂದೆ ತಾಯಿಗೆ ಹೋಯ್ತು, ಅಥವಾ ಆ ತರ ಒಂದಷ್ಟು ಜನ ಮಾತಾಡ್ತಾರೆ ಅನ್ನೋ ಮಾತ ತಂದೆ ತಾಯಿಗೆ ಹೋದ್ರು ಸಾಕು, ಅಬ್ಬಬ್ಬಬ್ಬಬ್ಬ ಅವ್ರ ಸಂತೋಷ, ಅವ್ರ ಖುಷಿ, ಅವರು ಹೇಳೋ ರೀತಿ, ಅವರು ಇಟ್ಸ್ ಲೈಕ್ ಎ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬಿಟ್ಟು ಅದು ಫೀಲ್ ಆಗುತ್ತೆ. ಸೊ ಇದು ಒಂದು ಪಾರ್ಟ್ ಆಗುತ್ತೆ ಒಬ್ಬ ಕಂಪ್ಲೀಟ್ ಮ್ಯಾನ್ ಆಗೋದ್ರಲ್ಲಿ. ಸರ್ ನಾನು ಬರೀ ನನ್ನ ಕನ್ಸಿನ ಕಡೆಗೆ ಹೋಗ್ತೀನಿ, ನಮ್ಮ ಅಪ್ಪ ಅಮ್ಮನ ಕೇರ್ ಮಾಡಲ್ಲ, ನಾನು ಇದನ್ನ ನೋಡಲ್ಲ, ಯು ನೆವರ್ ಕಾಲ್ಡ್ ಆಸ್ ಎ ಕಂಪ್ಲೀಟ್ ಮ್ಯಾನ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗೆ ನೀನ್ ಬೆಸ್ಟ್ ಮಗ ಆಗ್ಬೇಕು, ನಿನ್ನ ಹೆಂಡತಿಗೆ ಒಳ್ಳೆ ಹಸ್ಬೆಂಡ್ ಆಗ್ಬೇಕು. ಸೊ ಹೆಂಡತಿಗೆ ಒಳ್ಳೆ ಹಸ್ಬೆಂಡ್ ಅಂದ್ರೆ ಯಾವ ತರ? ನೋಡಿ, ಹೆಂಡತಿ ಅನ್ನೋ ವಸ್ತುನ ನಾವು, ಅದು ನಮ್ಮ ಆಳ್ವಿಕೆಯ ವಸ್ತು, ನನ್ನ ಕೈ ಕೆಳಗಿರೋ ವಸ್ತು, ನನ್ನ ಸೇವೆ ಮಾಡಕ್ ಬಂದಿರೋ ವಸ್ತು, ಈ ತರ ನೋಡಿ ನೀನ್ ಆ ಪ್ರಭಾವಕ್ಕೆ ಬಳಸ್ಕೊಳ್ಳೋದ್ರ ಜೊತೆಗೆ ಅವ್ರನ್ನ ನಿನ್ನ ಹಿಡಿತದಲ್ಲಿ, ನಿನ್ನ ಕೆಳಮಟ್ಟದಲ್ಲಿ ಇಡೋದ್ರ ಜೊತೆಗೆ ಇದೆಲ್ಲ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು. ಆದ್ರೆ ಆ ಹೆಂಡತಿನಲ್ಲೇ ನೀನ್ ಒಳ್ಳೆ ಸ್ನೇಹಿತನನ್ನ ಕಾಣ್ಬೋದು, ಒಳ್ಳೆ ವೆಲ್ ಶೇರ್ಡ್, ಅಂದ್ರೆ ಈ ಭೂಮಿ ಮೇಲೆ ನಾನು ಯಾರ ಜೊತೆನೂ ಏನ್ ಶೇರ್ ಮಾಡಕ್ಕಾಗಲ್ವೋ ಅಷ್ಟು ಶೇರ್ನ ನನ್ನ ವೈಫ್ ಜೊತೆ ಮಾಡಿರ್ತೀನಿ. ಅಂದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಕ್ ಆಗದಿದ್ದು, ಅಪ್ಪ ಅಮ್ಮನ ಜೊತೆ ಶೇರ್ ಮಾಡಕ್ ಆಗದಿದ್ದು, ದ ಟೂ ಪರ್ಸನಲ್ ಇಂದ ಹಿಡಿದು ಟೂ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ವಿಚಾರಗಳನ್ನ ನಾವು ಡಿಸ್ಕಷನ್ ಮಾಡಿರ್ತೀವಿ. ಸೊ ಇಂಥ ಒಂದು ಪಾರ್ಟ್ನರ್ನ ನಾವು ಯಾವ ತರ ನೋಡ್ಕೋಬೇಕು? ಐ ಥಿಂಕ್ ಹ್ಯಾಪಿ ಮೂಮೆಂಟ್ಸ್ ಇರಬೇಕು ಲೈಫಲ್ಲಿ, ತಮಾಷೆ ಇರಬೇಕು. ಯಾವಾಗ್ಲೂ ಗಂಟಿಕ್ಕೊಂಡು ಜಗಳ ಆಡೋದು, ಸೀರಿಯಸ್ ಆಗಿ ಅವ್ರನ್ನೇನೋ ಟಾಂಟ್ ಮಾಡೋದು, ಆಮೇಲೆ ಅವರನ್ನ ಏನು ಇಲ್ಲ ಅನ್ನೋ ತರ ನೋಡೋದು. ಓವರ್ ಆಲ್ ಒಬ್ಬ ಬೆಸ್ಟ್ ಹಸ್ಬೆಂಡ್ ಆಗಕ್ಕೆ ನಿನ್ನಲ್ಲಿ ಅವಳಿಗೆ ಗೌರವ ಕೊಡೋಂಥ ಗುಣ ಇರಬೇಕು. ಅಂಡ್ ಅದು ಕೂಡ ನಿನ್ ತಲೆನಲ್ಲಿ ಜನರೇಟ್ ಆಗ್ಬೇಕು. ಅಂಡ್ ಎಲ್ಲಾ ರೀತಿನೂ ಅವ್ರ ಜೊತೆ ನೀನ್ ಪರ್ಫೆಕ್ಟ್ ಆಗಿರ್ಬೇಕು. ನಿನ್ನ ಮಕ್ಳಿಗೆ ಒಳ್ಳೆ ಫಾದರ್ ಆಗ್ಬೇಕು. ಅಂದ್ರೆ ಮಕ್ಳ ಜೊತೆ ಆಟ ಆಡ್ಬೇಕು, ಮಕ್ಳ ಜೊತೆ ಪೇಂಟ್ ಮಾಡ್ಬೇಕು, ಮಕ್ಳ ಜೊತೆ ನೀನ್ ಇರ್ಬೇಕು, ಅವ್ರ ಬೆಳವಣಿಗೆಯಲ್ಲಿ ಇರ್ಬೇಕು. ಎಕ್ಸಾಂಪಲ್, ಎಷ್ಟು ಜನ ಪೇರೆಂಟ್ಸ್ ನಾನು ನೋಡಿದೀನಿ, ಮಕ್ಳ ಜೊತೆ ಆಟ ಆಡಕ್ಕೆ ಏನೋ ಒಂಥರ ಇಂಜರಿ, ಯಾಕೆ? ಸದರ ಬರುತ್ತಾ? ಸದರ ಬರಲ್ಲ, ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಎಷ್ಟ್ರ ಮಟ್ಟಿಗೆ ಕ್ಲೋಸ್ ಆಗ್ತೀವಿ ಅಂದ್ರೆ ಆ ಫ್ರೆಂಡ್ಶಿಪ್ ಅಲ್ಲಿ ಮಕ್ಳುಗಳು ತಂದೆ ತಾಯಿಗಳಿಗೆ ಚೀಟ್ ಮಾಡಕ್ಕೆ ಆಗದೇ ಇಲ್ಲ. ಆ ಲೆವೆಲ್ ಫ್ರೆಂಡ್ಶಿಪ್ ನ ನಾವು ಮಕ್ಳ ಜೊತೆ ಮಾಡ್ಬೋದು, ಮಕ್ಳ ಜೊತೆ ಕುತ್ಕೋಬಹುದು, ಮಕ್ಳ ಜೊತೆ ನಾವು ಡಿಸ್ಕಷನ್ ಮಾಡ್ಬೋದು, ಅಂಡ್ ತುಂಬಾ ಅವ್ರ ಜೊತೆ ಕ್ಲೋಸ್ ಆಗ್ಬೋದು. ಸೊ ಆ ತರ ಮಕ್ಳುಗಳಿಗೆ ಒಳ್ಳೆ ತಂದೆ ಆಗ್ತಕ್ಕಂತ ಅಂಡ್ ರೆಸ್ಪಾನ್ಸಿಬಲ್ ಸಿಟಿಸನ್ ಫಾರ್ ಎ ಸೊಸೈಟಿ. ನೋಡಿ ಸ್ನೇಹಿತರೆ, ಒಬ್ಬ ಕಂಪ್ಲೀಟ್ ಮ್ಯಾನ್ ನ ಇನ್ನೊಂದು ಆಯಾಮ ಏನಾಗುತ್ತೆ ಅಂತಂದ್ರೆ, ಅವನು ಈ ಸಮಾಜದ ಕೆಲವು ರೆಸ್ಪಾನ್ಸಿಬಿಲಿಟಿಗಳನ್ನ ತಲೆ ಮೇಲೆ ಹೊತ್ಕೋತಾನೆ. ಎಸ್, ಐ ವಿಲ್ ಟೇಕ್ ಕೇರ್ ಆಫ್ ದಿಸ್. ಇದರಲ್ಲಿ ಸಮಾಜಕ್ಕೆ ಹೊಡ್ತಾ ಬರ್ತಾ ಇದೆ. ಎಸ್, ನಾವು ಸೌತ್ ಇಂಡಿಯಾದಲ್ಲಿ ಇದೀವಿ, ಒನ್ ಆಫ್ ದ ಸೇಫೆಸ್ಟ್ ಪೊಸಿಷನ್ ಇದೀವಿ. ಪ್ರಪಂಚವೇ ಯುದ್ಧದಲ್ಲಿ ಬಿದ್ದು ಒದ್ದಾಡ್ತಿದ್ರು ನಮ್ಮ ದೇಶ ಯುದ್ಧಕ್ಕೆ ಬೀಳ್ತಾ ಇಲ್ಲ. ಬಿಕಾಸ್ ಆಫ್ ಗಾಡ್ ಗ್ರೇಸ್ ಇರ್ಬೋದು, ಜೊತೆಗೆ ಇವತ್ತಿನ ನಮ್ಮ ಡಿಪ್ಲೊಮಸಿ ಸಿಸ್ಟಮ್ಸ್ ಇರ್ಬೋದು, ಅಂಡ್ ಎವ್ರಿಥಿಂಗ್ ಇಸ್ ಗುಡ್ 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 ಗುಡ್. ಬಟ್ ಕಣ್ಣಿಗೆ ಕಾಣದ ಕೆಲವು ಹಿತಶಕ್ತಿಗಳು ನಮ್ಮ ದೇಶನ ಹಾಳು ಮಾಡ್ತವೆ. ಅದು ನನಗೆ ಗೊತ್ತಾಗಿದೆ. ಅದ್ರ ಪರ ನಾನು ನಿಂತ್ಕೋತೀನಿ, ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತೀನಿ, ಅದಕ್ಕೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೆ ವರ್ಕ್ ಮಾಡ್ತೀನಿ, ಏನೋ ಮಾಡ್ತೀನಿ. ಸೊ ಅದನ್ನೇನಂತ ಕರಿತೀವಿ? ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಟಿಸನ್ ಅಂತ ಕರಿತೀವಿ. ಜೊತೆಗೆ ಸ್ನೇಹಿತರೆ, ನಿಮ್ಮನ್ನ ನೋಡಿದ್ರೆ
ಯಾವಾಗ್ಲೂ ಕೂಡ ಯಾರಾದ್ರೂ ಬಂದ್ರೆ ಫ್ರೀಯಾಗಿರೋ ಮೊಬೈಲ್ ಚಾರ್ಜರ್ ತರ ನೀವಿರ್ಬೇಕು. ಅಂದ್ರೆ ಇವನ ಹತ್ರ ಮಾತಾಡಿದ್ರೆ ಸಾಕು ಕಣ, 5 ನಿಮಿಷ ಮಾತಾಡಿದ್ರೆ ಸಾಕು ಚಾರ್ಜ್ ಮಾಡ್ತಾನೆ, 5 ನಿಮಿಷ ಮಾತಾಡಿದ್ರೆ ಸಾಕು ನನ್ನ ಬ್ಯಾಟ್ರಿನ ಫುಲ್ ಮಾಡ್ತಾನೆ. ನೋಡು, ಅವ್ನು ಯಾವತ್ತಾರು ಒಂದಿನ ಸಿಕ್ಕಾಗಿರೋದನ್ನ ನಾವು ನೋಡಿದೀವ? ಅವ್ನು ಯಾವತ್ತಾರು ವೀಕ್ ಆಗಿರೋದ್ ನೋಡಿದೀವ? ಅವ್ನು ಯಾವತ್ತಾರು ಕೊರ್ಗದ್ ನೋಡಿದೀವ? ಅವ್ನು ಯಾವತ್ತಾರು ಹಳ್ಳೆಣ್ಣೆ ತರ ನೋಡಿದೀವ? ನೋಡೋ ಅವನು ಎಷ್ಟು ಚೆನ್ನಾಗಿರ್ತಾನೆ. ಸೊ ಇದು ಇಷ್ಟು ವಿಚಾರಗಳು ಒಬ್ಬ ಕಂಪ್ಲೀಟ್ ಮ್ಯಾನ್ ಅನ್ನ ಚಿತ್ರಣವನ್ನ ನಮ್ಮ ಮುಂದೆ ತರ್ತವೆ. ಕಂಪ್ಲೀಟ್ ಮ್ಯಾನ್ ನ ಚಿತ್ರಣ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ದ ಕಂಪ್ಲೀಟ್ ಮ್ಯಾನ್ ನ ಚಿತ್ರಣವನ್ನ ತರ್ತವೆ. ಸರ್, ಈ ತರ ಇರ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ, ಆದ್ರೆ ಇರೋದಕ್ಕೆ ಹೇಗ್ ಸಾಧ್ಯ ಸ್ನೇಹಿತರೆ? ಆ ತರ ಇರೋದು ಪ್ರತಿಯೊಬ್ಬರಿಗೂ ಸಾಧ್ಯ ಯಾರಿಗೆ ಅವರ ದೇಹದಲ್ಲಿ ಹಾರ್ಮೋನ್ಸ್ಗಳನ್ನ ಸರಿಯಾದ ರೀತಿ ಬ್ಯಾಲೆನ್ಸ್ ಅಂಡ್ ಕ್ರಿಯೇಟ್ ಅಂಡ್ ಅದನ್ನ ಮೆನ್ಷನ್ ಮಾಡ್ಕೊಳಕ್ ಬರುತ್ತೋ ಅಂತ ವ್ಯಕ್ತಿ ಇಲ್ಲಿ ಹೇಳಿದ ಎಲ್ಲಾ ವಿಚಾರ ಮಾಡ್ತಾನೆ. ನೋಡು, ನಿನ್ನ ದೇಹದ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ, ನಿನ್ನ ಮನಸ್ಸಿನ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ. ಇನ್ನ ಅಪ್ಪ ಅಮ್ಮನ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತೀಯಾ? ಹೆಂಡತಿ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತೀಯಾ? ನಿನ್ನ ಮಕ್ಕಳ ಭಾವನೆಗಳ ಮೇಲೆ ಎಲ್ಲಿ ಯೋಚನೆ ಮಾಡ್ತೀಯಾ? ದೇಶದ ಮೇಲೆ ಅಥವಾ ನಿನ್ನ ದೇಹದೊಳಗೆ ಬಾಂಬ್ ಬಿದ್ರು ನಿನಗೆ ಗೊತ್ತಾಗ್ತಾ ಇಲ್ಲ, ಇನ್ನ ಸೊಸೈಟಿ ಬಗ್ಗೆ ಯೋಚನೆ ಮಾಡಕ್ ಹೋಗ್ತೀಯಾ? ಇನ್ನ ನೀನ್ ಖುಷಿಯಾಗಿರೋದ ಯಾಕೆ ಅಂತಂದ್ರೆ ದಿಸ್ ಆಲ್ ದ ರೂಲ್ಸ್. ಇವತ್ತೇನು ಎನರ್ಜೆಟಿಕ್ ಅನ್ನೋದೊಂದು ರೋಲ್ ಇದೆ, ದಟ್ ಈಸ್ ನಾಟ್ ಡಿಪೆಂಡ್ ಅಪಾನ್ ಟು ಯುವರ್ ಫಿಸಿಕ್. ನೀನು ಸ್ವಲ್ಪ ಫ್ಯಾಟಿ ಇರು, ತುಂಬಾ ತೆಳ್ಳಗಿರು, ಇಲ್ಲ ಮಸ್ಕ್ಯುಲರ್ ಆಗಿರು, ದಟ್ಸ್ ಎ ಡಿಫರೆಂಟ್. ಬಟ್ ಅದು ಕೂಡ ರೋಲ್ ಆಗುತ್ತೆ ನಿನ್ನ ಹಾರ್ಮೋನ್ಸ್ ಇಂದ. ಹಾರ್ಮೋನ್ಸ್ ಸ್ನೇಹಿತರೆ ಬಹಳ ಚೆನ್ನಾಗಿ ತಿಳ್ಕೊಳ್ಳಿ, ಹಾರ್ಮೋನ್ಸ್ಗಳು. ಸರ್, ಹಂಗಾದ್ರೆ ಹಾರ್ಮೋನ್ಸ್ ನ ಪ್ರಾಮುಖ್ಯತೆ ಅಷ್ಟೊಂದಿತ್ತ? ಇಟ್ಸ್ ಅ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸ್ನೇಹಿತರೆ, ನೆಕ್ಸ್ಟ್ ಲೆವೆಲ್. ಇವತ್ತಿನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಅದರ ಬಗ್ಗೆ ಸರಿಯಾದ ಎಜುಕೇಶನ್ ಇಲ್ಲ, ಅದರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಸೋಕ್ಕೂ ನಮ್ಮ ದೇಶದಲ್ಲಿ ಪ್ರಾಬ್ಲಮ್ಸ್ ಇದೆ. ಲೈಕ್ ಇವತ್ತು ಸೆಕ್ಸ್ ಅನ್ನೋದು ಒಂದು ಜೀವಿ ಹುಟ್ಟೋಕೆ ಕಾರಣ ಆಗುತ್ತೆ ಅಂತ ಆದ್ಮೇಲೆ ಆ ಸೆಕ್ಸ್ ಎಜುಕೇಶನ್ ಅಲ್ಲಿ ಕೊಡೋದ್ರಲ್ಲಿ ತಪ್ಪೇನಿದೆ? ಅದಕ್ಕೊಂದು ವಿರೋಧ, ಅದಕ್ಕೊಂದು ಗೊತ್ತು. ಯಾಕೆ? ಸರಿಯಾದ ಎಜುಕೇಶನ್ ಅವನಿಗೆ ಸಿಕ್ಕಿದ್ರೆ ಈ ವಿಲ್ ಕೀಪ್ ಲೈಕ್ ಎ ಡೈಮಂಡ್. ಅದನ್ನ ಡೈಮಂಡ್ ತರ ಅವ್ನು ಪ್ರೊಟೆಕ್ಟ್ ಮಾಡ್ಕೋತಾನೆ, ಅದನ್ನ ಕಾಪಾಡ್ಕೋತಾನೆ, ಅದ್ರ ಬಗ್ಗೆ ಅವನು ಹೆಮ್ಮೆ ಪಡ್ತಾನೆ, ಅದ್ರ ಬಗ್ಗೆ ಸಂತೋಷ ಪಡ್ತಾನೆ. ಅದನ್ನ ಬಿಟ್ಟು ಸರಿಯಾದ ನಾಲೆಡ್ಜೇ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಇದನ್ನ ಸಮಾಜ ಮಾತಾಡೋದಕ್ಕೂ ಕೂಡ ಇದನ್ನ ಏನೋ ಒಂಥರ ಒಂದು ವರ್ಸ್ಟ್ ಕೆಟಗರಿ ಜನಗಳು ಮಾತಾಡೋಂಥ ಮಾತು ಅಂತ ಇದನ್ನ ತೀರ್ಮಾನ ಮಾಡಿರೋದಿದೆಯಲ್ಲ, ಅದು ಹೊಡೆತ ಎಲ್ಲಿಗೆ ಬೀಳುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿಗೆ ಬೀಳುತ್ತೆ. ಅವನೊಬ್ಬ ಕಂಪ್ಲೀಟ್ ಮ್ಯಾನ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬನ್ನಿ, ವಿ ವಿಲ್ ಡಿಸ್ಕಸ್ಡ್ ಅಬೌಟ್ ಮೆನಿ ಮೋರ್ ಥಿಂಗ್ಸ್ ಅಬೌಟ್ ದಟ್. ಇಸ್ ಏನು ಇನ್ನೂ ಹೆಚ್ಚಾಗಿದ್ರ ವಿಚಾರಗಳನ್ನ ತಿಳ್ಕೊಳಕ್ ಹೋಗೋಣ ಸ್ನೇಹಿತರೆ. ಈ ಹಾರ್ಮೋನ್ ಅಂತ ಬಂದಾಗ ನಮ್ಗೆ ಗಂಡ್ ಮಕ್ಕಳಿಗೆ ಎಕ್ಸ್ಪೆಷಲಿ ಯಾವುದಾದ್ರೂ ಒಂದು ಬೆಸ್ಟ್ ಹಾರ್ಮೋನ್ ದೇಹದಲ್ಲಿ ಪ್ರೊಡ್ಯೂಸ್ ಆಗಬೇಕು. ದ ಸಿಂಗಲ್ ಹಾರ್ಮೋನ್ ಕ್ಯಾನ್ ಮೇಕ್ ದ ಮ್ಯಾನ್, ಅವನ್ನ ಮನುಷ್ಯನ ಗಂಡಸನನ್ನಾಗಿ ಮಾಡುತ್ತೆ ಅಂದ್ರೆ ದಟ್ ಈಸ್ ಟೆಸ್ಟೋಸ್ಟಿರೋನ್. ಸ್ನೇಹಿತರೆ, ಈ ಟೆಸ್ಟೋಸ್ಟಿರೋನ್ ಏನಿದೆ, ದಿಸ್ ಹಾರ್ಮೋನ್ ಇಸ್ ಅಲ್ಟಿಮೇಟ್ ಹಾರ್ಮೋನ್. ಅಂದ್ರೆ ಎಷ್ಟು ಅಲ್ಟಿಮೇಟ್ ಅಂತಂದ್ರೆ ಜನ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದಲೆ ಇದನ್ನ ಹಾಳು ಮಾಡ್ತಾ ಇದ್ದಾರೆ. ಅದಂತೂ ನಿಜ. ಅದನ್ನ ಜಸ್ಟಿಫೈ ಮಾಡಕ್ಕೆ ಅಷ್ಟು ತಲೆಕೆಟ್ಟ ಡಾಕ್ಟರ್ಗಳು, ಲೈಕ್ ಜನಗಳು ಮಾತಾಡ್ಕೋತಾ ಇರ್ತಾರೆ, ಸರ್ ಮಾಸ್ಟರ್ಬೇಟ್ ಮಾಡ್ಕೋತಾನ ಅವನು. ಸೊ ಅದನ್ನ ಸಮರ್ಥಿಸ್ಕೊಳಕ್ ಒಂದಷ್ಟು ಜನ, ಏನಾಗಲ್ಲ, ಇಟ್ಸ್ ಎ ನಾರ್ಮಲ್ ಪ್ರೋಸೆಸ್, ಲೈಕ್ ಯೂರಿನ್ ಅಂಡ್ ಟಾಯ್ಲೆಟ್ ತರ, ಅದು ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ ಅಂತ ಮಾತಾಡ್ತಾರೆ. ಅರೆ ಬಾಬಾ, ಅದು ಟಾಯ್ಲೆಟ್ ಅಂಡ್ ಯೂರಿನ್ ತರ ಆಗಿದ್ದಿದ್ರೆ ಅದನ್ನ ಧಾತು ಅಂತ ಯಾಕೆ ಕರೆದ್ರು ಅಂದ್ರೆ, ನೀನು ಯೂರಿನ್ ಇಂದ, ನಿನ್ನ ಟಾಯ್ಲೆಟ್ ಇಂದ ಇನ್ನೊಂದು ಜೀವಿ ಹುಟ್ಸಕ್ ಆಗಲ್ಲ, ಯಾರನ್ನೂ ಪ್ರೆಗ್ನೆಂಟ್ ಮಾಡಕ್ ಆಗಲ್ಲ, ನೀನ್ ಅದರಿಂದ ಬೋನ್ ಹೆಲ್ತ್ ನ ಕ್ಲಿಯರ್ ಮಾಡಕ್ಕಾಗಲ್ಲ. ಮೋಷನ್ ಯು ಹ್ಯಾವ್ ಟು ಕಮ್ ಔಟ್, ಅದರ್ವೈಸ್ ನೀನ್ ಸತ್ತೋಗ್ತೀಯ. ಆದ್ರೆ ಟೆಸ್ಟೋಸ್ಟಿರೋನ್ ಏನಿದೆ, ಇದರಿಂದ ಇನ್ನೊಂದು ಜೀವಿ ಹುಟ್ಟುತ್ತೆ, ನಿನ್ನ ಬಾಡಿನಲ್ಲಿ ಎನರ್ಜಿ ಸ್ಟಾಮಿನಾ ಇಂಪ್ರೂವ್ ಆಗುತ್ತೆ, ನಿನ್ನ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಫ್ಯಾಟ್ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಮೂಡ್ ಅಂಡ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ರೆಡ್ ಬ್ಲಡ್ ಸೆಲ್ಫ್ ಪ್ರೊಡಕ್ಷನ್ ಆಗುತ್ತೆ, ಫಿಸಿಕಲ್ ಪರ್ಫಾರ್ಮೆನ್ಸ್ ಜಿಂಕೆ ತರ ಜಿಗಿತಾ ಇರ್ತೀಯ. ಅದಕ್ಕೆ ಮೇನ್ ಕಾರಣ ಈ ಟೆಸ್ಟೋಸ್ಟಿರೋನ್. ಇದ್ರ ಬಗ್ಗೆ ಸರಿಯಾದ ನಾಲೆಡ್ಜೇ ಇಲ್ಲ, ಇದ್ರ ಬಗ್ಗೆ ನಿನಗೇನು ಗೊತ್ತೇ ಆಗ್ತಿಲ್ಲ.
ನೀನ್ ಹೆಂಗಪ್ಪ ಮತ್ತದನ್ನ ವೇಸ್ಟ್ ತರ, ಅದೊಂದು ಯೂರಿನ್ ತರ, ಅದೊಂದು ಮಲಮೂತ್ರದ ತರ? ನಾಟ್ ಸ್ನೇಹಿತರೆ, ಅದಲ್ಲ. ಯಾಕೆ ಅಂತಂದ್ರೆ ಅದೆಷ್ಟು ಪವರ್ಫುಲ್ ಅಂತಂದ್ರೆ, ನೋಡಿ, ಇದಕ್ಕೊಂದು ಕತೆ ಹೇಳ್ತಾ ಇದ್ರು. ಎಷ್ಟು ಬ್ಯೂಟಿಫುಲ್ ಕತೆ ಅಂತಂದ್ರೆ, ಚಿತ್ರದುರ್ಗದ ಕೋಟೆ ತಾವೆಲ್ಲ ನೋಡೇ ಇರ್ತೀರ. ಒನ್ ಆಫ್ ದ ಅದ್ಭುತವಾಗಿರ್ತಕ್ಕಂಥ, ಅಭೇದ್ಯವಾಗಿರ್ತಕ್ಕಂಥ ಒಂದು ಕೋಟೆ. ಹೈದರಾಲಿ ಎಷ್ಟು ಸಲ ದಾಳಿ ಮಾಡಿದ್ರು ಆ ಕೋಟೆನ ಏನೋ ಆಗಲ್ಲ, ಅಷ್ಟು ಅಭೇದ್ಯವಾಗಿತ್ತು. ಆ ಕೋಟೆ ಕಟ್ಟ ಟೈಮಲ್ಲಿ ಮದಕರಿ ನಾಯಕ ಕೆಲಸ ಮಾಡ್ತಿರ್ತಾನೆ. ಅವ್ರ ಮಾವ ಆ ಕೆಲಸದ ಉಸ್ತುವಾರಿ ನೋಡ್ಕೊತಾ ಇರ್ತಾರೆ. ಎಂತೆಂಥ ಕಲ್ಲು, ಎಷ್ಟು ತಪ್ಪದ ಕಲ್ಲು ನೀವು ಅಂದ್ಕೋತಾ ಇರ್ತೀರಾ, ಹೆಂಗೆತ್ತಿ ಕಟ್ಟಿದ್ರು. ಕ್ರೈನ್ ಇರೋ ಈ ಕಾಲದಲ್ಲೂ ಕೂಡ ಆ ಕ್ರೈನ್ನ ಮೇಲಕ್ಕೆ ಹೆಂಗ್ ತಗೊಂಡೋದ್ರು, ಅಲ್ಲಿ ಕ್ರೈನ್ ಇಡಕ್ಕಾದ್ರೂ ಹೇಗ್ ಸಾಧ್ಯ, ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಆ ಕಲ್ಲು ಕೂರ್ಸಕ್ಕಾದ್ರೂ ಎಷ್ಟು ಸಾಧ್ಯ? ಯಾಕೆಂದ್ರೆ ಅಷ್ಟಪ್ಪ ಇದೆ. ಅದನ್ನ ಮನುಷ್ಯ ಎತ್ತಿಡ್ತಾ ಇದ್ದ. ತನ್ನ ದೇಹದ ತೂಕಕ್ಕಿಂತ 10 ಪಟ್ಟು ಹೆಚ್ಚು ತೂಕದ ಕಲ್ಲುಗಳನ್ನ ಮದಕರಿ ನಾಯಕ ಲಿಫ್ಟ್ ಮಾಡ್ತಾ ಇದ್ದ. ಸೊ ಇಂಟೆಲಿಜೆನ್ಸ್, ಗುಪ್ತಚರ ಇಲಾಖೆಯವರು ಹೈದರಾಲಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟರು, ಈ ತರ ಮದಕರಿ ನಾಯಕ ಅನ್ನೋ ಒಬ್ಬ ವ್ಯಕ್ತಿ ಇಷ್ಟು ಸಖತ್ತಾಗಿ ಅಲ್ಲಿ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ, ತುಂಬಾ ಶಕ್ತಿಶಾಲಿ ಇದ್ದಾನೆ. ಸೊ ವಾಟ್ ಹೈದರಾಲಿ ಇಸ್ ಡಿಡ್ ಅಂದ್ರೆ, ಆ ಟೈಮಲ್ಲಿ ಏನ್ ಮಾಡಿದ್ರು, ಒಂದು ಬೆಳದಿಂಗಳ ರಾತ್ರಿ ಅವನು ಆಚೆಗಡೆ ಮಲಗಿದ್ದಾಗ ಏನಾದ್ರೂ ಮಾಡಿ ಮದಕರಿ ನಾಯಕನ ವೀರ್ಯಸ್ಖಲನ ಆಗಬೇಕು, ಆ ತರ ನೋಡ್ಕೊಳೋ ತರ ಒಂದು ಏರ್ಪಾಡನ್ನ ಮಾಡಿದ್ರು. ಅದನ್ನ ಮಾಡಿದ್ರು. ಅಷ್ಟು ಹುಲಿ ತರ ಇದ್ದ ಮದಕರಿ ನಾಯಕ ಬೆಳಿಗ್ಗೆ ಎದ್ದು ಆ ಕಲ್ಲನ್ನ ಎತ್ತಕ್ಕೆ ಅವನ ಕೈಲಿ ಆಗಲ್ಲ. ಸೊ ಅವಾಗ ಅವನ ಮಾವನಿಗೆ ಮೆಸೇಜ್ ಹೋಗುತ್ತೆ. ಸೊ ಮದಕರಿ ನಾಯಕನಿಂದ ಕಲ್ಲು ಲಿಫ್ಟ್ ಆಗ್ತಾ ಇಲ್ಲ. ತಕ್ಷಣ ಅವನು ಬರ್ತಾನೆ. ಬಂದಾಗ ಮತ್ತೆ ಅವನಿಗೆ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾನೆ. ಸುಮಾರು 68 ದಿನದ ಪ್ರೋಸೆಸ್ ಅಲ್ಲಿ ಮತ್ತೆ ಮದಕರಿ ನಾಯಕ ಅಂದ್ರೆ, ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಕ್ಷಣದ ವೀರ್ಯಸ್ಖಲನ ಅವನಲ್ಲಿ ಆಯ್ತು, 68 ದಿನ ಬೇಕಾಯ್ತು ಮತ್ತೆ ಆ ಸ್ಟ್ಯಾಮಿನಾನ ಮದಕರಿ ನಾಯಕ ಕಂಪ್ಲೀಟ್ ಮಾಡಕ್ಕೆ, ಆ ಸ್ಟ್ಯಾಮಿನಾನ ಅವನು ಪಡ್ಕಣಕ್ಕೆ ಅಂತಂದಾಗ ಆ ಟೆಸ್ಟೋಸ್ಟಿರೋನ್ ಎಷ್ಟು ಇಂಪಾರ್ಟೆಂಟ್ ರೋಲ್ನ ನಮ್ಮ ಈ ಜೀವನದಲ್ಲಿ ಇದು ಮೇಂಟೈನ್ ಮಾಡುತ್ತೆ. ಇದರ ಇಂಪಾರ್ಟೆನ್ಸ್ ಏನು, ಇದರ ಪ್ರಾಮುಖ್ಯತೆ ಏನು, ಅದರ ಮಹತ್ವ ಏನು ನಿಮಗೆ ಅರ್ಥ ಆಗ್ತಾ ಹೋಗ್ತಾ ಇದ್ರೆ. ಅಂದ್ರೆ ಒಂದು ಹನಿ ವೀರ್ಯದಿಂದ ಅದೆಷ್ಟೋ ಜೀವಿಗಳು ಹುಟ್ಟುತ್ತವೆ ಅಂತಾದಾಗ ಅದು ಧಾತು. ಅಂದ್ರೆ ಈ ಟೆಸ್ಟೋಸ್ಟಿರೋನ್ ಏನಿದೆ ಸ್ನೇಹಿತರೆ, ಇದು ಫೈನಲ್ ಪ್ರೊಡಕ್ಷನ್ ಆಫ್ ದ ಲೆವೆಲ್ ನಮ್ಮ ಬಾಡಿನಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಇದನ್ನ ಅನ್ನೆಸೆಸರಿ ನಾವು ವೀಕ್ ಮಾಡ್ತಾ ಬಂದ್ರೆ, ಅಂದ್ರೆ ವೀರ್ಯ ನಮ್ಮ ದೇಹದಿಂದ ಅನ್ನೆಸೆಸರಿ ಹೋದಾಗ ಟೆಸ್ಟೋಸ್ಟಿರೋನ್ ಏನಾಗುತ್ತೆ, ವೀಕ್ ಆಗ್ತಾ ಬರುತ್ತಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿನ ತನ್ನ ಮೂಲ ಅಂದ್ರೆ ಅದರ ಮೇಲ್ಪಟ್ಟಿರ್ತಕ್ಕಂಥ ಅಂಶಗಳಿಂದ, ಲೈಕ್ ಬ್ಲಡ್ ಇಂದ, ಬೋನ್ ಇಂದ, ಮಸಲ್ ಇಂದ ಎಲ್ಲ ಡೌನ್ ಮಾಡ್ತಾ ಬಂದಾಗ ದೇಹದಲ್ಲಿ ಒಂದು ವೀಕ್ನೆಸ್ ಅಂತ ಶುರುವಾಗುತ್ತೆ. ಆ ವೀಕ್ನೆಸ್ ನಿಮ್ಮ ಇಂಟ್ರೆಸ್ಟ್ ನ ಕಿಲ್ ಮಾಡಿ ಹಾಕತ್ತೆ. ಯಾವ್ದ್ರ ಬಗ್ಗೆ? ಎಲ್ಲದ್ರ ಬಗ್ಗೆ. ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಇಂಟ್ರೆಸ್ಟ್, ನೀವು ಮಾಡೋ ಕೆಲ್ಸದ ಬಗ್ಗೆ ಏನೋ ಬೇಕಾಬಿಟ್ಟು ಅವ್ರನ್ನ ನೋಡಿ ಗೊತ್ತಾಗತ್ತೆ ಈಸ್ ಮ್ಯಾನ್ ಇನ್ ದ ಟ್ರಬಲ್ ಅಂತ. ನಾನು ಇಲ್ಲೇ ಹೇಳ್ಬಿಡ್ತೀನಿ ಸ್ನೇಹಿತರೆ, ನಾನು ಕೆಲವು ನೋಡೋದಾಗ್ಲೇ ಹೇಳ್ತೀನಿ, ನಾನು ಪರ್ಸ್ನಲಿ ಅವ್ರಿಗೆ ಅಡ್ವೈಸ್ ಕೂಡ ಮಾಡ್ತೀನಿ. ದಿಸ್ ಈಸ್ ನಾಟ್ ಎ ಗುಡ್ ವೈ, ಬಿಕಾಸ್ ಐ ಆಮ್ ಎ 42. ನಾವು ಜಿಂಕೆ ತರ ಆಡ್ತಾ ಇರ್ತೀವಿ. ನಾವು 42 ವರ್ಷದವರು. ಸಿ ವೆನ್ ಐ ವೆಂಟ್ ಟು ದಿ ಜಿಮ್, ನಾವು ಜಿಮ್ಗೆ ಹೋದಾಗ ಆಕ್ಚುಲಿ ನಮಗೆ ಟೈಮ್ ಇರಲ್ಲ. ಯಾಕೆ ಟೈಮ್ ಇರಲ್ಲ? ವಿ ಹ್ಯಾವ್ ಎ ಒನ್ ಆಫ್ ದ ಪ್ರೀಶಿಯಸ್ 1.5 hour ಟೈಮ್ ದೆ. 1.5 ಗಂಟೆ ಟೈಮ್ ಇರುತ್ತೆ. ಆಮೇಲೆ ADOಗಳ್ದು ಕಾಲು, ಅದು ಇದು ಫ್ಯಾಕ್ಟ್ರಿಯಿಂದ ಕಾಲ್ ರಶ್ ಆಗ್ಬಿಡತ್ತೆ. ಸೊ ಆ ಟೈಮಲ್ಲಿ ಇಲ್ಲಿಂದ ಹೋಗ್ತಾನೆ ನಾವು ಚಾರ್ಮಾಗ್ ಹೋಗ್ಬಿಡ್ತೀವಿ. ಅಂದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿದಿರ್ತೀನಿ. ಮಿನಿಮಮ್ ಒಂದು 25 ml ಕುಡಿತೀನಿ ನಾನು ಬೆಳಗ್ಗೆ. ಇದು ನನ್ನ ಹ್ಯಾಬಿಟ್. ಅದು 25 ml ವರ್ಜಿನ್ ಕೋಕೋನಟ್ ಆಯಿಲ್ ಅರೌಂಡ್ ಇಂಟು 9 ಅಂತ ನಾನು ಹಾಕೊಂಡ್ರೆ 175 ಕ್ಯಾಲೋರೀಸ್ನ ಕನ್ಸ್ಯೂಮ್ ಮಾಡಿರ್ತೀನಿ ಅರ್ಲಿ ಮಾರ್ನಿಂಗ್ ಇಂದ ಎಂಟಿ ಸ್ಟಮಕ್. ಸೊ ಅದನ್ನ ನೀವು ಹೇಳಬೇಕು ಅಂತಂದ್ರೆ ಒನ್ ಆಫ್ ದ ರಿಚೆಸ್ಟ್ ಬ್ರೇಕ್ಫಾಸ್ಟ್ ಅಂತಾನೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಬ್ರೇಕ್ಫಾಸ್ಟ್. 25 ml ಅಲ್ಲಿ 175 ಕ್ಯಾಲೋರಿ ಇರುತ್ತದು. ಆ್ಯಂಡ್ ದಟ್ ಈಸ್ ನೆವರ್ ಮೇಕ್ ಇನ್ ಟು ದಿ ಆ ಥರ ಫುಡ್ ಕ್ಯಾಟಗರಿಗೆ ಆ ಥರ ಕ್ಯಾಲೋರಿಗೆ ಬರಲ್ಲ. ಇಟ್ ಇಸ್ ಎ ನಮ್ಗೆ ಏನಂದ್ರೆ ಒಂದು ಪ್ರೀ ವರ್ಕೌಟ್ ತರ, ಅಂದ್ರೆ ದೇಹದಲ್ಲಿ ಭಯಂಕರ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಿ, ಇನ್ಸ್ಟಂಟ್
ನನ್ನ ಮೊಬೈಲ್ನ ಸೈಡಿಗೆ ಇಟ್ಬಿಟ್ಟು ಐ ಸ್ಟಾರ್ಟೆಡ್ ಇವತ್ತು ಎಲ್ಲಿಗಿದೆ ಟ್ರೈನಿಂಗ್, ಚೆಸ್ಟ್ಗಿದೆಯಾ, ಟ್ರೈಸಿಪ್ಸ್ಗಿದೆಯಾ, ಶೋಲ್ಡರ್ಗಿದೆಯಾ, ಬ್ಯಾಕ್ಗಿದೆಯಾ, ಲೆಗ್ಗಿದೆಯಾ, ಆ್ಯಪ್ಸಾ, ಏನು ಇನ್ ಪಟ್ಟಂತ ಶುರು ಮಾಡಿಬಿಡ್ತೀವಿ. ಸಮ್ವನ್ ಅಲ್ಲಿಗೆ ಬರ್ತಾರೆ, ಬಂದು ಅವ್ರು ಮೂಡ್ ಆನ್ ಆಗಕ್ಕೆ ಸ್ಥಿತಿಗತಿ ನೋಡ್ತಾರೆ, ಎಲ್ಲ ನೋಡ್ತಾರೆ. ಇಂಟ್ರೆಸ್ಟ್ ಡಂಬಲ್ ಹತ್ರಕ್ಕೆ ಹೋದವರು ವಾಪಸ್ ಹೋಗ್ಬಿಟ್ಟು ಚಪ್ಪಲಿ ಹಾಕೊಂಡು ಕೆಳಗೆ ಹೊರಟೋಗ್ತಾರೆ. ಇದು ಏನನ್ನ ತೋರಿಸುತ್ತೆ? ಜಿಮ್ಮಿಗೆ ಬಂದಿದ್ದೇನಕ್ಕೆ, ಅಲ್ಲಿಗೆ ಬಂದು ಡಂಬಲ್ ತನಕ ಹೋಗಿ ವಾಪಸ್ ಹೋಗಿದ್ದೇನಕ್ಕೆ? ಸೊ ಈ ನಿರುತ್ಸಾಹ ನಾಟ್ ಓನ್ಲಿ ದ ಜಿಮ್, ಅವ್ರ ಎಂಟೈರ್ ಲೈಫಲ್ಲಿ ಇರುತ್ತೆ. ತಿಂತಾ ಇರ್ತಾರೆ ಕೆಲವರು, ಊಟನ ನೀವು ನೋಡಬೇಕು, ಅದು ತಿನ್ನಬೇಕೋ ಬೇಡವೋ, ತಿನ್ನಬೇಕೋ ಬೇಡವೋ. ಕೆಲವು ಅಂಗಡಿ ವ್ಯಾಪಾರಕ್ಕೆ ಬರ್ತಾರೆ, ಇಂಟೆನ್ಸಿವ್ ಆಗಿ ನಾನು ಇದನ್ನೇ ತಾಣಕ್ ಬನ್ನಿ, ಇಲ್ಲ ಶರ್ಟು ನೋಡೋಣ ಅದನ್ನು ತೋರಿಸು, ಟೋಟಲಿ ನೀವು ಅಂದ್ಕೊಳ್ಳಿ ಅವ್ರ ಎನರ್ಜಿ ಲಾಸ್ ಅಲ್ಲಿ ನಡೀತಾ ಇದೆ ಅಂತ. ಯಾವುದ್ರಲ್ಲೂ ನಿಖರವಾಗಿರಲ್ಲ, ಸ್ಪಷ್ಟತೆ ಇರಲ್ಲ, ಕರೇಜ್ ಇರಲ್ಲ, ಆಕ್ಟಿವ್ನೆಸ್ ಇರಲ್ಲ, ಮೆಟಬಾಲಿಸಮ್ ಮಠ ಹತ್ಕೊಂಡು ಹೋಗಿರುತ್ತೆ, ಮೂಡ್ ಅಂಡ್ ಕಾನ್ಫಿಡೆನ್ಸ್ ಝೀರೋ ಆಗಿರುತ್ತೆ. ನೀವು ಅಂದ್ಕೋಬಹುದು ಸ್ನೇಹಿತರೆ, ಇವ್ರು ಯಾರು ಅಂದ್ರೆ ಆ ಕೆಟಗರಿಗೆ ಸೇರಿರೋ ಜನ. ಇದು ಪರ್ಫೆಕ್ಟ್ ಇದೆ, ಟೆಸ್ಟೋಸ್ಟಿರಾನ್ ಇನ್ ದ ವೆರಿ ಗುಡ್ ಪೊಸಿಷನ್ ಅಲ್ಲಿದೆ, ದೆನ್ ಇಟ್ ವಿಲ್ ಮೇಕ್ ದಿಸ್ ಡಿಫರೆನ್ಸ್. ಸ್ನೇಹಿತರೆ, ಈ ಟೆಸ್ಟೋಸ್ಟಿರಾನ್ ಅನ್ನೋದು 25 ವರ್ಷದ ತನಕ ಇದು ತುಂಬಾ ಹೆಲ್ದಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ತುಂಬಾ ಹಿಂದಿನ ಕಾಲದಲ್ಲಿ ಪರ್ಫೆಕ್ಟ್ ಏಜ್ ಅಂತ ಒಂದು 21, 22ಗೆಲ್ಲ ಗಂಡ್ಮಕ್ಳನ್ನ ಮದುವೆ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ದ ನೆಕ್ಸ್ಟ್ ಜನರೇಷನ್ ಆಫ್ ಬೇಬಿ ಇಸ್ ದ ಮೋಸ್ಟ್ ಹೆಲ್ತಿ ಅಂತ. ಅಂದ್ರೆ ಯಾಕೆಂದ್ರೆ ಆ ಟೈಮಲ್ಲಿ ಒನ್ ಆಫ್ ದ ಗುಡ್ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ ಮಕ್ಕಳಲ್ಲಿ, ಅಂದ್ರೆ ಆ ಪುರುಷರಲ್ಲಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ಸ್ಟ್ರೆಸ್ ಲೆವೆಲ್ ಕಮ್ಮಿ ಇರುತ್ತೆ, ಬೇರೆ ಯಾವುದು ಒತ್ತಡಗಳಲ್ಲಿರಲ್ಲ, ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಅವ್ರು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತಾರೋ ಅಥವಾ ಬಿಟ್ಟಿರ್ತಾರೋ ಗೊತ್ತಿಲ್ಲ, ಎಲ್ಲಿಗೂ ಹೋಗಿರಲ್ಲ. ಫಸ್ಟ್ ಒಂದು ಒಳ್ಳೆ ನಮ್ಮ ವಂಶೋದ್ಧಾರಕನ ಕೊಟ್ಟು ಅವ್ನು ಏನಾದ್ರು ಸಾಯ್ಕೊಳ್ಳಿ, ಸೊ ಹಂಗಾಗಿ ಜಲ್ದಿ ಮದುವೆ ಮಾಡ್ಬಿಡೋಣ, ಇದು ಒಂದು ಪರಂಪರೆ, ಇದು ಒಂದು ಕಾನ್ಸೆಪ್ಟ್ ಹಿಂದೆ ಇತ್ತು. ಬಟ್ ಈಗ ಮದುವೆ ಆಗ್ತಿರೋದೆ 30 ವರ್ಷ, 35 ವರ್ಷ ಆದ್ರೂ ಮದುವೆ ಆಗಕ್ಕೆ. ಆಫ್ಟರ್ 25 ಅದು ಡಿಕ್ರೀಸಿಂಗ್ ಮಾಡೆಲ್ ಸ್ಟಾರ್ಟ್ ಆದ್ರೆ 30 ಆದ್ಮೇಲೆ ಇಟ್ಸ್ ಅ ಚಾಲೆಂಜಿಂಗ್, 40 ಅಂಡ್ ಪ್ಲಸ್ ಇಟ್ಸ್ ಅ ಮೋರ್ ಚಾಲೆಂಜಿಂಗ್, ಅದು ಇರೋದೇ ಇಲ್ಲ. ಅಂಡ್ ಇವತ್ತಿನ ಪೊಲ್ಯೂಷನ್, ಇವತ್ತಿನ ಲೈಫ್ ಸ್ಟೈಲ್, ಇದು 30 ವರ್ಷಕ್ಕೆ ಡೌಟ್ ತರ ಇರುತ್ತೆ. ಸೊ ಆ ಸಿಚುವೇಶನ್ ಅಲ್ಲಿ ನಾವು ಇಷ್ಟೊಂದು ಚಾಲೆಂಜಸ್ನ ಇಟ್ಕೊಂಡಿದೀವಿ. ಸರ್, ಮಸಲ್ ಗ್ರೌತ್ ಆಗಬೇಕು, ಎನರ್ಜಿ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ರೆಡ್ ಬ್ಲಡ್ ಸೆಲ್ಸ್ ನಮಗೆ ಪ್ರೊಡಕ್ಷನ್ ಇರಬೇಕು, ಫಿಸಿಕಲ್ ಪರ್ಫಾರ್ಮೆನ್ಸ್ ಇರಬೇಕು, ಬೋನ್ ಸ್ಟ್ರೆಂತ್ ಬೇಕು. ಯಾಕೆಂದ್ರೆ ಬೋನ್ ಈಸ್ ದ ಬೇಸ್, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ, ಅದ್ರ ಮೇಲೆ ಇದೆಲ್ಲ ಬಿಲ್ಡ್ ಆಗಿದೆ. ಸೊ ಓವರ್ ಸ್ಕೆಲಿಟನ್ ಮೇಲೆ ಅದು ಬಿಲ್ಡ್ ಆಗಿದೆ ಅಂತಂದ್ರೆ ಬೋನಿನ ಹೆಲ್ತ್, ನಾವಿಷ್ಟೆಲ್ಲ ಮಾತಾಡ್ತಾ ಇದೀವಿ, ಇಲ್ಲಿವರೆಗೂ ಬೋನ್ ಹೆಲ್ತ್ ಬಗ್ಗೆ ಬಂದಿಲ್ಲ ಅಂದ್ರೆ ಇದೆಲ್ಲದೂ ನೇರವಾಗಿ ಈ ಟೆಸ್ಟೋಸ್ಟಿರೋನ್ಗೆ ಕನೆಕ್ಷನ್ ಇದೆ ಅಂತ ಆದ್ಮೇಲೆ, ಸರ್ ಕೆನಿಟ್ ಇದನ್ನ ರೆಡಿ ಮಾಡ್ಬೋದಾ? 100% ರೆಡಿ ಮಾಡ್ಬೋದು, ಬನ್ನಿ. ಯಾಕೆ, ಹೆಂಗೆ, ಇದನ್ನ ನಾನು ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಟೆಸ್ಟೋಸ್ಟ್ರೋನ್ ಯಾವಾಗ ನಮ್ಗಿರಲ್ಲ ಅವಾಗ ಇದು ಇಂಡಿಕೇಟ್ಸ್ ಏನಂದ್ರೆ ವೀಕ್ ಬೋನ್, ಸೋರ್ನೆಸ್, ಬಾಡಿ ಪೇನ್ ಸ್ಟಾರ್ಟ್ ಇರುತ್ತೆ, ಅಂಡ್ ಲೋ ಎನರ್ಜಿ, ಅಂಡ್ ಒಂಥರ ಅವನಿಗೆ ಮೂಡೇ ಇರಲ್ಲ. ಓಕೆ, ಮೂಡ್ ಚೇಂಜ್ ಆಗ್ತಿರ್ತಾನೆ, ತುಂಬಾ ಇರಿಟೇಟ್ ಆಗ್ತಿರ್ತಾನೆ, ಒಂದೇ ಸರಿ ಎದ್ದಾಳ್ತಾನೆ, ಏನೇನೋ ಹೇಳ್ತಾನೆ, ಏನೇನೋ ಮಾಡ್ತಾನೆ. ಬಾಡಿ ಮಸಲ್ ಅಂತೂ ಈಸಿಯಾಗಿ ಲೂಸ್ ಆಗುತ್ತೆ, ಬಾಡಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಅಂಡ್ ತುಂಬಾ ಸೆಕ್ಷುವಲ್ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ರೆಡ್ ಬ್ಲಡ್ ಏನೋ ಒಂದು ಸೆಲ್ಸ್ ಕರಿತಾ ಇದೀವಿ, ಅದು ಪ್ರೊಡಕ್ಷನ್ ನಿಂತೋಗುತ್ತೆ. ಕಾನ್ಫಿಡೆನ್ಸ್ ಯಾವಾಗ್ಲೂ ಡೌನ್ ಅಲ್ಲೇ ಇರುತ್ತೆ, ಅಂಡ್ ಬೋನ್ಸ್ ಹಾಳಾಗುತ್ತೆ. ಇದು ಟೆಸ್ಟೋಸ್ಟ್ರೋನ್ ಇಲ್ಲದೆ ಇರೋದಾದ್ರೆ, ಸರ್ ಇದರಿಂದ ನಾವು ಆಚೆ ತರ್ಬೋದಾ, ಬರ್ಬೋದಾ? 100% ಬರ್ಬೋದು ಸ್ನೇಹಿತರೆ. ಯಾಕೆ ಅಂತಂದ್ರೆ ನ್ಯಾಚುರಲಿ ಪ್ರೊಡಕ್ಷನ್ ಆಗ್ತಿದ್ದಂಥ ಟೆಸ್ಟೋಸ್ಟಿರಾನ್ ಡೌನ್ ಆದಾಗ, ಹಿಂದೆ ನೀವು ಕೆಲವು ಕಥೆಗಳನ್ನ ಕೇಳಿದಾಗ 65 ವರ್ಷದ ಅಥವಾ 70 ವರ್ಷದ ಕೆಲವು ವಿಶೇಷ ವ್ಯಕ್ತಿಗಳಿಗೆ ಮಕ್ಕಳಾಗ್ತಾ ಇದ್ದು, ಅವಾಗ ಮದುವೆ ಮಾಡಿ ಮಕ್ಕಳು ಆಗೋದು ಸಾಧ್ಯತೆ ಇರುತ್ತಾ? ನೀವ್ ಹೇಳ್ತಾ ಇದ್ದೀರಾ 25 to 30 ಇಯರ್ಸಿಗೆ ಟೆಸ್ಟೋಸ್ಟಿರಾನ್ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, 40ಗೆನೆ ಇಟ್ಸ್ ಅ ವೆರಿ ಡೇಂಜರಸ್ ಸ್ಟೇಜ್ ಅಂತ ಕರಿತೀವಿ, 45, 50 ಇದಂತೀವಿ. ಸರ್ 60-70 ವರ್ಷಕ್ಕೆ ಅಂದಾಗ ಅಂದ್ಕೊಳ್ಳಿ, ಈ ನಮ್ಮ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ವೀರ್ಯಕ್ಕೆ ಬಹಳ ದೊಡ್ಡ ಮಹತ್ವವನ್ನ ಅವರು ಕೊಡ್ತಾ ಇದ್ರು. ಲೈಕ್ ನೀವು ನಿಮ್ಮ ಮನೆಯಲ್ಲಿ ದೇವ್ರಿಗೆ
ಏನಾದ್ರೂ ಅಭಿಷೇಕ ಮಾಡಕ್ಕೆ ನೀವೇನಾದ್ರೂ ದೇವ್ರುಗಳ್ನ ಮನೆಗೆ ಕರ್ಕೊಂಡ್ಬಂದ್ರೆ ಅಲ್ಲಿ ನಿಮ್ಮನ್ನ ಎಲ್ಲಿಗೆ ಹೋಗಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮನ್ನ ಕೂರಿಸ್ಬಿಟ್ಟು ಒಂದು ಕಮಿಟ್ಮೆಂಟ್ ಮಾಡಿಸ್ತಾರೆ. ಓಕೆ, ಆ ಕಮಿಟ್ಮೆಂಟ್ ಮಾಡಿಸೋ ಟೈಮಲ್ಲಿ ವಿದ್ಯಾ, ಬುದ್ಧಿ, ವೀರ್ಯ ಅಂತ ಒಂದು ಪದ ಸೇರಿಸ್ತಾರೆ ಅವರು. ಅದು ಅಸಹ್ಯವಾಗಿದ್ರೆ ದೇವ್ರ ಮುಂದೆ ಏನಕ್ಕೆ ಆ ವೀರ್ಯ ಅನ್ನೋ ಪದನ ತರಬೇಕು? ವೀರ್ಯ, ಶೌರ್ಯ, ಧನ ಅಂದ್ರೆ ಅಲ್ಲಿ ವೀರ್ಯ ಅದು ಸಬ್ಜೆಕ್ಟೇ ಅಲ್ಲ ಅಂದ್ರೆ ದೇವ್ರ ಮುಂದೆ ಅದ್ರ ಕಮಿಟ್ಮೆಂಟ್ನೇ ಮಾಡಿಸ್ಬಾರ್ದು. ದೇವ್ರ ಮುಂದೆ ಕೂರ್ಸ್ಕೊಂಡು ಕಮಿಟ್ ಮಾಡ್ತಾರೆ. ಅಂಡ್ ಆಶೀರ್ವಾದ ಮಾಡ್ಬೇಕಾದ್ರೆ ಅಂದ್ರೆ ಗಂಡ ಹೆಂಡತಿ ಮದ್ವೆ ಆದ ಫಸ್ಟಿಗೆ ಮಾಡ್ಬೇಕಾದ್ರೆ ನಿನ್ನಲ್ಲಿ ವೀರ್ಯ ಅಭಿವೃದ್ಧಿ ಆಗ್ಲಿ ಅಂದ್ರೆ ಇದು ಪ್ರತಿಯೊಂದರಲ್ಲೂ ನಮ್ಮಲ್ಲಿ ಎಷ್ಟು ನೀವು ಶ್ರೋತ್ರಗಳು ತಗೊಳ್ರಿ ಅದರಲ್ಲಿ ವೀರ್ಯದ ಬಗ್ಗೆ ಕಲ್ಪನೆಗಳು ಜಾಸ್ತಿ ಇದೆ. ಯಾಕೆ ಇದನ್ನ ಮಾಡಿದ್ರು ಅಂದ್ರೆ ವೀರ್ಯದ ಮಹತ್ವ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅಂಡ್ ಅದು ಕೆಟ್ಟೋದ್ರೆ ಸರಿ ಮಾಡ್ತಕ್ಕಂತಹ ನ್ಯಾಚುರಲಿ ಅದನ್ನ ಪವರ್ಫುಲ್ ಮಾಡ್ತಕ್ಕಂಥ ಶಕ್ತಿ ಕೂಡ ನಮ್ಮ ಆಯುರ್ವೇದದಲ್ಲಿತ್ತು. ನಮ್ಮ ಆಯುರ್ವೇದ ಋಷಿಮುನಿಗಳಿಗೆ ಅದು ಗೊತ್ತಿದ್ರಿಂದ ಕೆಲವು ಸಲ ಚಾಲೆಂಜಸ್ ಸಿಚುವೇಶನ್ ಬಂದಾಗ ಲೈಕ್ ಆ ರಾಜನಿಗೆ ಯಾರೋ ಒಬ್ಬ ಸಣ್ಣ ರಾಜನನ್ನ ಸಾಯಿಸಿದಾಗ ಅವನ ವಂಶ ಬೆಳೆದೇ ಇದ್ದಾಗ ಅವನಿಗೆ 70 ವರ್ಷದಲ್ಲೂ ಕೂಡ ಪುತ್ರ ಜನನ ಆಗಂತ ಅಂದ್ರೆ ಮಗು ಆಗ್ತಕ್ಕಂತಹ ಶಕ್ತಿಯನ್ನ ಕೊಡ್ತಕ್ಕಂತಹ ಔಷಧಿಗಳು ನಮ್ಮ ಆಯುರ್ವೇದದ ಪರಂಪರೆಯಲ್ಲಿ ಅದಿತ್ತು. ಅಂಡ್ 70 ವರ್ಷದಲ್ಲೂ ಕೂಡ ಅವನು ಸಿಂಹದ ತರ ಮಾತಾಡ್ತಕ್ಕಂಥ ಸ್ಟ್ರೆಂತ್ ಇತ್ತು. ಯಾಕೆ ಅಂತಂದ್ರೆ ಈ ಟೆಸ್ಟೋಸ್ಟಿರೋನ್ ಏನಿದೆ ಇದು ಟೋಟಲಿ ನಮ್ಮ ವಾಯ್ಸ್ ಬೇಸ್ನ ಅಂಡ್ ನನ್ನ ಮುಖದಲ್ಲಿ ಬೆಳೀತಕ್ಕಂಥ ಹೇರ್ಸ್ನ, ನನ್ನ ಮಸಲ್ ಮಾಸ್ನ ಅಂದ್ರೆ ಲೈಕ್ ಇವನ ಬೇಸ್ ಹೆಂಗಿದೆ, ವಾಯ್ಸ್ ಬೇಸ್ ಹೆಂಗಿದೆ, ಎಷ್ಟು ಪವರ್ಫುಲ್ ಇದೆ, ಎಷ್ಟು ಇಂಪ್ಯಾಕ್ಟಬಲ್ ಆಗಿದೆ, ಎಷ್ಟು ದಟ್ಸ್ ಒಂಥರ ಕಮಾಂಡಿಂಗ್ ಆಗಿದೆ, ಎಷ್ಟು ಮಾಡಿಫೈಡ್ ಆಗಿದೆ, ಇದೆಲ್ಲದು ನನ್ನ ಬಾಡಿಯ ಟೆಸ್ಟೋಸ್ಟಿರೋನ್ ಲೆವೆಲ್ ಕನ್ಸಿಡರ್ ಮಾಡುತ್ತೆ. ಲೈಕ್ ಐ ಹ್ಯಾವ್ ಎ ವೀಕ್ ಟೆಸ್ಟೋಸ್ಟಿರೋನ್ ಲೆವೆಲ್, ನನ್ನ ವಾಯ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಬೈತಾರೆ ಗೊತ್ತೆ, ಏನಾದ್ರು ಹೆಂಗ್ಸ್ ಮಾತಾಡ್ದಂಗೆ ಮಾತಾಡ್ತೀಯಲ್ಲ, ಲೈ ಕಡವಾಗಿ ಮಾತಾಡೋ, ಅದೇನ್ ಮಾತಾಡ್ತೀಯಾ? ಸೊ ಈ ತರ ಬೈಯೋದು, ಈ ತರ ಅಡ್ವೈಸ್ ಮಾಡೋದನ್ನ ನೀವು ಕೂಡ ಕೇಳಿರ್ತೀರ. ಸೊ ದಿಸ್ ಈಸ್ ನಾಟ್ ಒಂದು ಪ್ರಾಬ್ಲಮ್ ಅಂತಲ್ಲ, ನೀವು ಸರಿಯಾಗಿ ಅದನ್ನ ಫೋಕಸ್ ಮಾಡಿದ್ರ ಇಟ್ ವಿಲ್ ಬಿಕಮ್ ಮೋಸ್ಟ್ ಪವರ್ಫುಲ್ ಅಂಡ್ ಮೋಸ್ಟ್ ಬ್ಯೂಟಿಫುಲ್ ಆಲ್ಸೋ. ದೆನ್ ಕಮ್ ಆನ್, ವೈ ಇಟ್ಸ್ ಹ್ಯಾಪನ್? ಯಾಕೆ ಹಿಂಗಾಯ್ತು? ಟೆಸ್ಟೋಸ್ಟಿರೋನ್ ದಿನದಿಂದ ದಿನಕ್ಕೆ ಹಾಳಾಗ್ತಿರೋದು ಯಾಕೆ ಅಂತಂದ್ರೆ ಕ್ರಾನಿಕ್ ಸ್ಟ್ರೆಸ್. ಅಂದ್ರೆ ಈ ಸ್ಟ್ರೆಸ್ ಅನ್ನೋದು ಏನಾಗಿದೆ ಇವತ್ತು ಕ್ರಾನಿಕ್ ಲೆವೆಲ್ನ ರೀಚ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಲೈಕ್ ಓವರ್ ಒತ್ತಡ ತಗೊಳೋದು ಸ್ನೇಹಿತರೆ. ಒತ್ತಡಗಳಲ್ಲಿ ಮಿತಿ ಇಲ್ಲದ ಒತ್ತಡ ಅಂದ್ರೆ ಪ್ರತಿಯೊಂದು ಕೂಡ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡೋದು, ಅದರಿಂದ ಸ್ಟ್ರೆಸ್ ಜನರೇಟ್ ಮಾಡ್ಕೊಳೋದು. ಈ ಬಾಟ್ಲ್ ಯಾಕೆ ಹಿಂಗಿದೆ, ಇದು ಯಾಕೆ ಹಿಂಗ್ ಖಾಲಿ ಇದೆ, ಇವನ್ ಯಾಕೆ ಮೀಟಿಂಗ್ ಅಲ್ಲಿ ಹಿಂಗ್ ಬಂದವನೆ, ಇವನ್ ಯಾಕೆ ಈ ತರ ಆಯ್ತು, ಮೈಕ್ ಯಾಕೆ ಕಟ್ ಆಯ್ತು. ಎವ್ರಿ ಸಿಂಗಲ್ ಆಪರ್ಚುನಿಟಿ ನೀವಲ್ಲಿ ಜಗಳ ಮಾಡ್ಬೋದು, ಅಥವಾ ಎವ್ರಿ ಸಿಂಗಲ್ ಆಪರ್ಚುನಿಟಿ ನೀವು ಯಾವತ್ತೂ ಮಜಾ ಮಾಡ್ಬೋದು. ಸಿಂಪಲ್. ಈಗ ಒಂದು MC ನಡೀತಾ ಇತ್ತು, ವೀರೇಶ್ ದೇ ಹ್ಯಾವ್ ಎ ಸಮ್ ಪೂರ್ ನೆಟ್ವರ್ಕ್, ದೇ ಡಿಸ್ಕನೆಕ್ಟೆಡ್. ಸೊ ಅಲ್ಲಿ ಅವ್ನು ನನ್ನ ಕರೀಲೇ ಇಲ್ಲ, ಇದಾಗ್ಲೇ ಇಲ್ಲ, ಇಟ್ ಇಸ್ ಅ ಟೆನ್ಷನ್ ಫ್ಯಾಕ್ಟ್ ಕೂಡ ಮಾಡ್ಕೋಬಹುದು. ಇಲ್ಲ ಆ ಟೈಮ್ನ ನೀಟಾಗಿ ಮ್ಯಾನೇಜ್ ಮಾಡ್ಬೋದು. ಎರಡು ನಮ್ಮ ಕೈಲಿರುತ್ತೆ ಸ್ನೇಹಿತರೆ, ಎರಡು ನಮ್ಮ ಕೈಲಿರುತ್ತೆ. ಒಂದು ಆ ಸಿಚುವೇಶನ್ನ ಹೌ ಟು ಯು ಮೇಕ್ ಇಟ್ ಆಸ್ ಎ ಆಪರ್ಚುನಿಟಿ. ಆ ಸಿಚುವೇಶನ್ನ ಆಪರ್ಚುನಿಟಿ ಆಗಿ ಮಾಡ್ಕೋ, ದೆನ್ ನೀನ್ ಎಕ್ಸ್ಪೋಸ್ ಆಗ್ತೀಯಾ. ನೋಡಪ್ಪ, ಇವ್ರಿಗೆ ಯಾರ ಅವಶ್ಯಕತೆನೇ ಇಲ್ಲ, ಯಾರು ಓಪನ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಬಂದು ಅವರೇ ಓಪನ್ ಮಾಡ್ಕೊಂಡು ಅವರೇ ಮೀಟಿಂಗ್ ಮಾಡ್ತಾರೆ. ದಿಸ್ ಈಸ್ ದ ಸ್ಟ್ರೆಂತ್ ಆಫ್ ಗುರು ಸರ್. ವೀರೇಶ ಆಪರ್ಚುನಿಟಿ ನನಗೆ ಬಿಟ್ಕೊಟ್ಟ, ಅವ್ರನ್ನೇರು ಕರೆಯೋದೇ ಬೇಡ, ಅವ್ರನ್ನೇನು ಬನ್ನಿ ಗುರುಗಳೇ ಮಾತಾಡಿ, ಸುಮ್ಮನೆ ಬಂದು ಅವರೇ ಸ್ಟಾರ್ಟ್ ಮಾಡಿ ಅವರೇ 6-4 ಹೊಡೆದು ಹೋಗ್ತಾ ಇರ್ತಾರೆ. ದಿಸ್ ಆಪರ್ಚುನಿಟಿ ಯಾರು ಕೊಟ್ಟ? ವೀರೇಶ್ ಕೊಟ್ಟ. ಸೊ ಅದನ್ನ ಪ್ರಾಬ್ಲಮ್ ಆಗಿ ಯಾಕೆ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇದೇ ತರ ಜೀವನದಲ್ಲಿ ನಾನು ಎಲ್ಲದನ್ನು ನೋಡಕ್ ಸ್ಟಾರ್ಟ್ ಆದ್ರೆ ಸ್ಟ್ರೆಸ್ ಇಟ್ ವಿಲ್ ಹ್ಯಾಂಡಲ್ ಲೈಕ್ ಎ ಸ್ಮೂತ್. ಅದು ಸ್ಮೂತ್ ಆಗಿ ಹ್ಯಾಂಡಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸಮ್ವೇರ್ ಕಾರ್ ಕೆಟ್ಟೋಗುತ್ತೆ, ಬೈಕ್ ಯೂಸ್ ಮಾಡೋಣ, ಬೈಕ್ ಇಲ್ವಾ, ಬಸ್ಸಲ್ಲಿ ಹೋಗೋಣ. ಏನು ಅವತ್ತೊಂದೇ ದಿನಕ್ಕೆ ಅದೇನು ಪರ್ಮನೆಂಟ್ ಅಲ್ಲ. ಅದಕ್ಕೆ ಇವತ್ತು ನನ್ನ ಕಾರ್ ಕೆಟ್ಟೋಯ್ತು, ಮೂಡಾಳಾಯ್ತು, ಅಯ್ಯೋ ನಂದು ಅದು ಕೆಟ್ಟೋಯ್ತು, ಮೂಡಾಳ. ಎವ್ರಿಥಿಂಗ್ ಇಸ್ ಎ ಸಿಂಪಲ್. ದುಡ್ಡಿಲ್ಲ, ದುಡ್ಡು ಮಾಡೋಣ. ಖುಷಿ ಇಲ್ಲ, ಖುಷಿ ಸಂಪಾದಿಸೋಣ.
ಒಳ್ಳೆ ಲೈಫ್ ಸ್ಟೈಲ್ ಇಲ್ಲ. ಲೈಫ್ ಸ್ಟೈಲ್ ಸ್ಟ್ರೆಸ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಫ್ರೆಂಡ್ಸ್. ಸ್ಟ್ರೆಸ್ ಜನರೇಟ್ ಆದ್ರೂ ದುಡ್ಡು ಬರುತ್ತೆ ಅಂತಂದ್ರೆ ಜಾಸ್ತಿ ಸ್ಟ್ರೆಸ್ನೇ ನಮಗೆ ಹಾಕೋಣ. ಬಟ್ ಸ್ಟ್ರೆಸ್ ಜನರೇಟ್ ಆದ್ರೂ ದುಡ್ಡು ಬರಲ್ಲ, ನನ್ನ ಬಾಡಿ ಹಾಳಾಗುತ್ತೆ ಅಂದಾಗ ಸ್ಟ್ರೆಸ್ ಹ್ಯಾಂಡ್ಲ್ ಮಾಡೋದನ್ನ ನೀಟಾಗಿ ಕಲ್ತ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಟ್ರೈನಿಂಗ್ ಕೂಡ ತಗೋತೀನಿ, ಹೌ ಟು ಹ್ಯಾಂಡಲ್ ಸ್ಟ್ರೆಸ್ ಅಂತ. ಅದಕ್ಕೆ ನನಗೆ 2 hours ಬೇಕು ಸ್ನೇಹಿತರೆ. ಹೆಂಗೆ ಲೈಫ್ ಚಾಲೆಂಜ್ನ ನೀನು ಎಕ್ಸೆಪ್ಟ್ ಮಾಡ್ಬೋದು. ಪ್ರಪಂಚ ತುಂಬ ದೊಡ್ಡದು, ಆಡ್ಸೋಕ್ ಕಲಿತ್ರೆ ತುಂಬ ಸಣ್ಣದು, ಇಷ್ಟೇ ದಪ್ಪ ಕಾಣುತ್ತೆ ಪ್ರಪಂಚ. ಅದು ಹೆಂಗೆ? ದಟ್ ಈಸ್ ಅ ಮೈಂಡ್ ಗೇಮ್. ಮೈಂಡ್ ಮಾಸ್ಟರ್ ಸ್ನೇಹಿತರೆ, ಅದು ಒಂದು ಟ್ರೈನಿಂಗ್ ಇದೆ, ನಾನು ಅದ್ಭುತವಾಗಿ ಕೊಟ್ಟಿದ್ದೆ ಅದು ಒಂದ್ಸಲ. ಒಂದು ಎಂಟೈರ್ ಜಪಾನೀಸ್ ಸ್ಟೂಡೆಂಟ್ಸ್ ಸಖತ್ತು ಖುಷಿ ಪಟ್ಟಿದ್ರು ಆ ಟ್ರೈನಿಂಗಿಗೆ. ಆ ಟ್ರೈನಿಂಗ್ ನೆಕ್ಸ್ಟ್ ಕೊಡ್ತೀನಿ ನಾನು, ನೀವು ಯಾರಾದರೂ ನೆನಪಿಸಿ ಅದನ್ನ. ಹೌ ಟು ಆಪ್ರೇಟ್ ವಿತ್ ದಿಸ್ ವರ್ಡ್ ಅಂತ. ಪ್ರಪಂಚ ತುಂಬ ದೊಡ್ಡದು, ಆದರೆ ನೀನು ಕಣ್ಮುಂದೆನೇ ಕುಣಿಯಂಗೆ ಮಾಡ್ಕೋಬೋದು. ಹೇಗೆ? ಐ ವಿಲ್ ಟೆಲ್ ಎವ್ರಿಥಿಂಗ್. ನೀವು ನನ್ನ ಜೊತೆ ಇರ್ತೀರಾ, ಜರ್ನಿ ಮಾಡ್ತಿರ್ತೀರಾ, ಅದನ್ನೆಲ್ಲ ನಾನು ಹೇಳ್ತೀನಿ. ಇನ್ ಪೂರ್ ಡಯಟ್ ಆ್ಯಂಡ್ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಜಿಂಕ್ ಇಲ್ಲ, ವಿಟಮಿನ್ ಡಿ ಇಲ್ಲ, ಹೆಲ್ತಿ ಫ್ಯಾಟ್ಸ್ ಇಲ್ಲ, ಇದ್ರ ಬಗ್ಗೆ ಇನ್ನೇನ್ರಪ್ಪ ಒಂದು ವಾರದಿಂದನೂ ಇದ್ರ ಬಗ್ಗೆ ಒಂದು ತಿಂಗಳಿಂದ ನಾವಿದ್ರ ಬಗ್ಗೆ ಬಡ್ಕೊಂತ ಇದ್ದೀವಿ. ಈಗ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನೆನ್ನೆನೂ ಇದ್ರ ಬಗ್ಗೆ ಬಿಡಿಸಿ ಹೇಳಿದ್ದೀನಿ. ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನ್ಯೂಟ್ರಿಷನ್, ಬ್ಯಾಲೆನ್ಸ್ಡ್ ಫುಡ್ ಅನ್ನೋದು ಒಂದು ಮಹಾನ್ ಮಂತ್ರ. ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್, ಕೂತಲ್ಲೇ ಕೂರೋದು, ಮಂಕಣೋದು, ಅದು ಒಳ್ಳೆಯದಲ್ಲ. ಆ್ಯಂಡ್ ಪೂರ್ ಸ್ಲೀಪ್ ಆ್ಯಂಡ್ ಲೇಟ್ ನೈಟ್, ಅದರಲ್ಲೂ ಏನು ವ್ಯತ್ಯಾಸ ಇಲ್ಲ. ಇದು ಹೆಣ್ಣಾಗಲಿ ಗಂಡಾಗಲಿ ಅಪ್ಲಿಕೇಬಲ್. ಆ್ಯಂಡ್ ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ನನಗೆ, ಸರ್ ನಿದ್ದೆ ಮಹತ್ವ ನೀವೊಂದು ತಿಳಿಸಿದ್ಮೇಲೆ ನಾವು ಡಿಸೈಡ್ ಆಗ್ಬಿಟ್ಟಿದ್ದೀವಿ ಸರ್ ಇಷ್ಟು ದಿನ ನಿದ್ದೆ ಮಾಡಬೇಕು ಅಂತ. ಹಂಗಾರೆ ಇಷ್ಟು ದಿನ ಮಾಡ್ತಿರ್ಲಿಲ್ವಾ? ನಾನು ಯೋಚನೆ ಮಾಡಿದ್ದು, ಇಲ್ಲ ಸರ್ ಕಷ್ಟಪಡ್ತಾ ಇದ್ವಿ. ಸ್ನೇಹಿತರೆ, ಈ ಒಣ ಮಾತುಗಳನ್ನ ಫಸ್ಟ್ ಬಿಟ್ಬಿಡಿ. ನನಗೆ ನಿದ್ದೆನೇ ಬರಲ್ಲ, ನಾನು 54 ವರ್ಷಕ್ಕೆಲ್ಲ ಸುಟ್ಟೋಗಿದ್ದಾರೆ, ಅವರು ಕಳೆದೋಗಿದ್ದಾರೆ. ಯಾಕೆ? ದೇಹ ಏನು? ದೇಹ ಅಂತಂದ್ರೆ ಇಟ್ಸ್ ಅ ರಬ್ಬರ್. ನೀನೆಷ್ಟು ಎಳೆದ್ರೂ ಎಳೆಯುತ್ತೆ, ಹಂಗಂತ ಎಳೆಯಕ್ಕೆ ದಮ್ಮಿಲ್ಲ ಅಂತಲ್ಲ. ಈಗ ಹಿಂಗೆ ಎಳಿತಾ 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 ಈ ರಬ್ಬರ್ ಎಷ್ಟು ಬ್ಯೂಟಿಫುಲ್, ಎಷ್ಟು ಎಳೆದ್ರೂ ಎಳಿತೈತೆ, ಎಷ್ಟು ಎಳೆದ್ರೂ ಎಳಿತೈತೆ. ಜಾಸ್ತಿ ಎಳೆದ್ಮೇಲೆ ಬಿಟ್ರು ಆ ಕಡೆ ಈ ಕಡೆ ಕೈಗೊಡಿಯುತ್ತೆ, ಇನ್ನು ಜಾಸ್ತಿ ಎಳೆದ್ರೆ ಹರಿದೋಗುತ್ತೆ, ಆ ಬಾಳಾಗುತ್ತೆ. ಈ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ನಾವು ದೇಹಕ್ಕೆ ಹಾಕೋದು. ಅದೇ ಥರ ತಡೆಯುತ್ತೆ 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 ತಡೆಯುತ್ತೆ, ಒಂದ್ಸರಿ ಪಟ್ಟಂದು ಹೋಗುತ್ತೆ ಅದು. ಆ್ಯಂಡ್ ಒಬೆಸಿಟಿ ಆ್ಯಂಡ್ ಎಕ್ಸೆಸ್ ಬಾಡಿ ಫ್ಯಾಟ್, ಇದ್ರ ಬಗ್ಗೆ ನಾವು ಆಲ್ರೆಡಿ ಟ್ರೈನಿಂಗ್ ಕೊಟ್ಟಾಗಿದೆ, ಹೇಳಾಗಿದೆ. ಆ್ಯಂಡ್ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕು, ಒಬೆಸಿಟಿಯಿಂದ ಆಚೆಗೆ ಬರಬೇಕು. ಯಾಕೆಂದ್ರೆ ಅದು ಒಳ್ಳೇದಲ್ಲ ಒಳ್ಳೇದಲ್ಲ ಒಳ್ಳೇದಲ್ಲ. ಆ್ಯಂಡ್ ಒಬೆಸಿಟಿ ಎಷ್ಟು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಸೋಕ್ಕಾಗುತ್ತೋ ನಾವು ಅರ್ಥ ಮಾಡಿಸಿದ್ದೀವಿ. ಅದರಿಂದ ಆಚೆ ಬರೋಕ್ಕೆ ಟ್ರೈ ಮಾಡಿ. ಎಕ್ಸಸ್ ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್, ಇದಂತೂ ಹಾರ್ಮೋನ್ಗೆ ಡೈರೆಕ್ಟಾಗಿ ಹೊಡ್ತಾ ಕೊಡುತ್ತೆ. ಓಕೆ, ಆ್ಯಂಡ್ ಆಟೋಮೆಟಿಕಲಿ 30 ವರ್ಷ ಆದಮೇಲೆ ಟೆಸ್ಟೋಸ್ಟಿರೋನ್ ಕಮ್ಮಿ ಆಗುತ್ತೆ. ಆ್ಯಂಡ್ ಇವತ್ತಿನ ಈ ಕೆಮಿಕಲ್ ಆ್ಯಂಡ್ ಪೊಲ್ಯೂಷನ್ ಎಕ್ಸ್ಪೋಸ್ ಏನಿದೆ, ಇದು ಕೂಡ ಕಾರಣ ಈ ಒಂದು ಟೆಸ್ಟೋಸ್ಟಿರೋನ್ ನಮ್ಮ ದೇಹದಿಂದ ಮಾಯ ಆಗಕ್ಕೆ ಅಥವಾ ಕಾಣೆ ಆಗಕ್ಕೆ. ಸೊ ಈ ಟೆಸ್ಟೋಸ್ಟಿರೋನ್ ನಮ್ಮಿಂದ ಇಲ್ದಂಗಾದಾಗ ಆಟೋಮೆಟಿಕಲಿ ನಮಗೆ ತುಂಬ ಪ್ರಾಬ್ಲಮ್ಮು ಎದುರಾಗ್ತಾ ಹೋಗುತ್ತೆ. ಅದರಲ್ಲೂ ಇವತ್ತಿನ ಈ ಕಾರ್ಪೊರೇಟ್ ವರ್ಕ್ ಲೈಫ್ ಸ್ಟೈಲ್ ಏನಿದೆ, ಲಾಂಗ್ ವರ್ಕ್ ಇದೆ, ಸಿಟ್ಟಿಂಗ್ ಮಾಡ್ಕೊಂಡೇ ಇರೋದಿದೆ, ಹೈ ಸ್ಟ್ರೆಸ್ ಇದೆ, ಎಕ್ಸಸೈಸ್ ಅಂತೂ ಕೇಳಲೇಬೇಡ, ಸ್ಲೀಪಿಂಗ್ ಅಂತೂ ಅದು ನನಗನ್ಸುತ್ತೆ ಆ ಜಗತ್ತನ್ನು ಯಾಕಷ್ಟು ಇಷ್ಟಪಟ್ರು, ಏನಕ್ಕಷ್ಟು ಇಷ್ಟಪಟ್ರು. ಎಕ್ಸಾಂಪಲ್, ನಮ್ಮ ಟೈಮಲ್ಲಿ ಒಂದು ಕ್ರೇಜ್ ಶುರುವಾಗಿತ್ತು. ಸಾಫ್ಟ್ವೇರ್ ಇಂಜಿನಿಯರಿಗೆ ನನ್ನ ಮಗಳು ಕೊಟ್ಟೆ ಅಂತಂದರೆ ಆ ಹೆಣ್ಣು ಕೊಟ್ಟು ಮಾವನ್ನೇ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅದು ಯಾವ ಸೌಭಾಗ್ಯಕ್ಕೆ ಅಂತ ಇವಾಗ ಅರ್ಥ ಆಗ್ತಿದೆ. ಅವರು ಬೆಂಗಳೂರಲ್ಲಿ ಅವ್ರ ಲೈಫ್ ಸ್ಟೈಲ್ ಕೇಳ್ತಾ ಇರ್ತೀವಿ ನಾವು. ಡಬಲ್ ಬೆಡ್ರೂಮ್ ಇರುತ್ತೆ, ಆದರೆ ಗಂಡ ಹೆಂಡತಿ ರಾತ್ರಿ ಇಬ್ಬರು ಬೇರೆ ಬೇರೆ ಮಲಗ್ತಾರೆ. ಯಾಕೆಂದರೆ ಮಲಗಕ್ಕೆ ತುಂಬ ಕಮ್ಮಿ ಸಮಯ ಸಿಗುತ್ತಂತೆ. ಅವ್ರೇನಾದ್ರು ಸ್ನೋರಿಂಗ್, ಗೊರಕೆ ಅಥವಾ ಕೈ ಮೇಲೆ ಕಾಲು ಹಾಕ್ಕೊಂಡು ಮಲಗಿದಾಗ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ ಅಂತ ಗಂಡ ಮೇಲೆ ಮಲಗದಂತೆ, ಹೆಂಡತಿ ಮೇಲೆ ಮಲಗದಂತೆ. ಆ್ಯಂಡ್ ಲಾಸ್ಟ್ 2 ವೀಕೆಂಡ್ ಬರುತ್ತಂತೆ, ಅದರಲ್ಲಿ ಎಗ್ಗಾತದ್ವ ಕುಡಿಯೋದಂತೆ. ಸೊ ಮೊದಲೇ ವಾರವೆಲ್ಲ ಬಾಡಿ ಕೆಟ್ಟೋಗಿರುತ್ತೆ, ಮತ್ತೆ ಇದ್ರಲ್ಲಿ ಹೋಗಿ ಕುಡಿದು ಮತ್ತಿನ್ನ ಬಾಡಿ ವೀಕ್ ಮಾಡ್ಕೊಂಡ್ರೆ ಬಾಡಿನ ಚಾರ್ಜ್ ಮಾಡೋ ಕೆಲಸ ಯಾವುದೂ ಆಗ್ತಿಲ್ಲ, ಅದನ್ನು ಹಾಳು ಮಾಡೋ ಕೆಲಸನ ಇಂಚಿಂಚಾಗಿ ಮಾಡ್ಕೊಂಡು ಈ ಕಾರ್ಪೊರೇಟ್ ಜಗತ್ತು ಕೂಡ ಇವತ್ತು ಮನುಷ್ಯನ ಈ ಸ್ಥಿತಿಗೆ
ತುಂಬಾ ತುಂಬಾ ಅಂತಂದ್ರೆ ತುಂಬಾ ಚಾಲೆಂಜಿನ ಆಗ್ತಾ ಇದೆ ಅವನ ಟೋಟಲಿ ಟೆಸ್ಟೋಸ್ಟೆರಾನ್ ಲಾಸ್ ಮಾಡಕ್ಕೆ. ಸೊ ನಮಗನ್ನಿಸ್ತು ವಿ ನೀಡ್ ಸೊಲ್ಯೂಷನ್ ಫಾರ್ ದಿಟ್ಸ್ ಅಂತ. ನಮಗೊಂದು ಸೊಲ್ಯೂಷನ್ ಬೇಕಪ್ಪ. ಎಕ್ಸ್ಪೆಷಲಿ ವಿ ಆರ್ ಗಿವಿಂಗ್ ಜನರಲ್ ಹೆಲ್ತ್ಗೆ ವರ್ಜಿನ್ ಕೋಕೋನಟ್ ಆಯಿಲ್ ನಾವು ಟಾಪ್ ಆಗಿ ಪ್ರಮೋಟ್ನ ಮಾಡ್ತೀವಿ. ಯಾಕೆ ಅಂತಂದ್ರೆ ಸೊ ಇಟ್ಸ್ ಎ ಎನರ್ಜಿ ಬೂಸ್ಟರ್, ಇಟ್ಸ್ ಎ ಕ್ಲೆನ್ಸರ್, ಇಟ್ಸ್ ಎ ಇಮ್ಯೂನ್ ಬೂಸ್ಟರ್. ಸೊ ವರ್ಜಿನ್ ಕೋಕೋನಟ್ ಆಯಿಲ್ ನಾವು ಹೇಳ್ತೀವಿ. ಬಟ್ ಎಕ್ಸಾಕ್ಟ್ ಆಗಿ ಟೆಸ್ಟೋನೇ ಬೂಸ್ಟ್ ಮಾಡೋಂತಹ ನ್ಯೂಟ್ರಿಷನ್ ನಮಗೆ ಬೇಕಿತ್ತು. ಯಾಕೆ ಅಂತಂದ್ರೆ ಅದರಿಂದ ನಾವು ಈ ಸಮಸ್ಯೆನ ಡಿಕೋಡ್ ಮಾಡಬೇಕಿತ್ತು, ಈ ಸಮಸ್ಯೆಗೆ ಪರಿಹಾರ ಕೊಡಬೇಕಿತ್ತು, ಒಬ್ಬ ಕಂಪ್ಲೀಟ್ ಮ್ಯಾನ್ ಕಡೆಗೆ ಮನುಷ್ಯನ ಕರ್ಕೊಂಡು ಹೋಗ್ಬೇಕಿತ್ತು. ಅಷ್ಟೇ ಎನರ್ಜಿ ಬೂಸ್ಟ್ ಮಾಡ್ತಕ್ಕಂಥ ಒಂದು ಪವರ್ಫುಲ್ ನ್ಯೂಟ್ರಿಷನ್ ನಮಗೆ ಬೇಕಿತ್ತು. ಅದಕ್ಕೆ ಬೇಕಾದಾಗ ನಾವೇನ್ ಥಿಂಕ್ ಮಾಡಿದ್ವಿ, ಮಾರ್ಕೆಟ್ನ ಅನಾಲಿಸಿಸ್ ಮಾಡ್ಕೊಂಡ್ವಿ. ಮಾರ್ಕೆಟ್ ಅಲ್ಲಿ ಸೋ ಮೆನಿ ಥಿಂಗ್ಸ್ ಇಸ್ ದೇರ್. ಏನೇನೋ ಶೀಲಾಜೀತ್ ಅಂತಿರುತ್ತೆ, ಅಥವಾ ಅಶ್ವಗಂಧ ಅಂತಿರುತ್ತೆ, ಅಥವಾ ಇನ್ನೇನೇನೋ ಇರುತ್ತೆ. ನಮಗನ್ನಿಸ್ತು ಸರ್ ನಾವು ಕಾಂಪಿಟೇಷನ್ಗೆ ಹೋಗ್ತಾ ಇಲ್ಲ, ನಾವು ಬೆಟರ್ ಪರ್ಫಾರ್ಮೆನ್ಸ್ಗೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ನಾವು ನಂಬರ್ಸ್ ಮೇಲೆ ನಂಬಿಕೆ ಇಲ್ಲ, ನಮಗೆ ನಮ್ಮ ಕಂಪ್ನಿಯ ಗ್ರೌತ್ ಮೇಲೆ ನಂಬಿಕೆ ಇದೆ. ನಂಬರ್ಸ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಲೈಕ್ ನಂದು ಕಂಪನಿ ಅಷ್ಟು ಕೋಟಿ ಟರ್ನ್ ಓವರ್ ಮಾಡ್ತು, ನಂದು ಹಂಗಿದೆ ಹಿಂಗಿದೆ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ದಟ್. ವೈ? ಬಿಕಾಸ್ ಎಕ್ಸೈಟ್ ಆಗಕ್ಕೆ ನನ್ನ ಲೈಫಲ್ಲಿ ಇನ್ನೇನೂ ಉಳಿದಿಲ್ಲ. ಈಗ 100 ಕೋಟಿ ತಗೊಬಂದು 1000 ಕೋಟಿ ತಗೊಬಂದು ಎಕ್ಸೈಟ್ ಆಗ್ತೀನಿ ಅಂದ್ರೆ ನಾನು ಅವಾಗ ಹಿಂಗೆ ಇರ್ತೀನಿ. ಯಾಕೆ ಅಂತಂದ್ರೆ ವಿ ಫೀಲ್ ದಟ್ ನನ್ನನ್ನು ಈಗ ಎಕ್ಸೈಟ್ ಮಾಡಕ್ಕೆ ಅಂತ ವಸ್ತುಗಳು ಯಾವುದು ಇಲ್ಲ ಈ ಜಗತ್ತಲ್ಲಿ ಅಂತ. ಅಂದ್ರೆ ಐ ಆಮ್ ಆಲ್ರೆಡಿ ಎಕ್ಸೈಟೆಡ್, ಐ ಆಮ್ ಎಕ್ಸೈಟೆಡ್, ಇನ್ನೇನು ಎಕ್ಸೈಟ್ ಮಾಡೋಕ್ಕಾಗುತ್ತೆ? ಸೊ ಈಗ ನಾನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ನಿಜವಾಗ್ಲೂ ಕಸ್ಟಮರಿಗೆ ಬೆನಿಫಿಟ್ ಆಗಬೇಕು ಅಂತಂದಾಗ, ಸೊ ಅವಾಗ ನಮ್ಮ ಟೀಮ್, ನಮ್ಮ ಸೈಂಟಿಸ್ಟ್ ವಿ ಆರ್ ಡಿಸೈಡೆಡ್ ಲೈಕ್ ದಟ್. ಏನಂತಂದ್ರೆ ಸರ್ 18 ನಂಬರ್ ಅಂದ್ರೆ 18 ಹರ್ಬ್ಸ್ನ ಹಾಕಿ ಒಂದು ಪವರ್ಫುಲ್ ಟೆಸ್ಟೋ ಮಾಡೋಣ, ಟೆಸ್ಟೋಸ್ಟೆರಾನ್ ಬೂಸ್ಟರ್ ಮಾಡೋಣ. ಅದಕ್ಕೆ ಹೆಸರನ್ನ ಟೆಸ್ಟೋ 18 ಅಂತ ಇಡೋಣ ಅಂತೇಳಿ ವಿ ಆರ್ ಡಿಸೈಡೆಡ್. ಅಂದ್ರೆ ಸ್ನೇಹಿತರೆ 18 ಮೀನ್ಸ್ ಪವರ್ಫುಲ್ 18 ಹರ್ಬ್ಸ್ನ ಇದಕ್ಕೆ ಆ್ಯಡ್ ಮಾಡಿದೀವಿ ಅಂತ. ನೀವು ಇದನ್ನು ತಿಳ್ಕೊಂಬಿಟ್ರೆ ಇಲ್ಲಿ ನಾಟ್ ಓನ್ಲಿ ದ ಟೆಸ್ಟೋಸ್ಟೆರಾನ್ ಬೂಸ್ಟಿಂಗ್, ದಿಸ್ ವಿಲ್ ಹ್ಯಾಂಡಲ್ ಯುವರ್ ಕಂಪ್ಲೀಟ್ ಹೆಲ್ತ್. ಅಂದ್ರೆ ನಿಮ್ಮ ಲಿವರ್ ಮೇಲಿನ ಒತ್ತಡವನ್ನು ಕಮ್ಮಿ ಮಾಡುತ್ತೆ. ಹೇಗೆ ಎಂತೂ ಒಂದೊಂದೇ ತಿಳಿತಾ ಹೋಗೋಣ. ಅಷ್ಟು ಅದ್ಭುತ ಈ ಟೆಸ್ಟೋ 18. ಈಗ ನಿಮಗೆ ಅರ್ಥ ಆಗಿರ್ಬೋದು ಟೆಸ್ಟೋ 18 ಅಂತ ಏನಕ್ಕೆ ಹೆಸರು ಕೊಟ್ರು, ಯಾಕೆ 18 ಅಂತಾನೆ ಯಾಕೆ ಬಂತು. ಸ್ನೇಹಿತರೆ ಅಗೈನ್ KSM ಅಶ್ವಗಂಧ ನಿನ್ನೆನೋ ನಮ್ಮಿದು ರೀಬ್ಯಾಲೆನ್ಸ್ ಅಲ್ಲೂ ಇತ್ತು, ಇಲ್ಲೂ ಇತ್ತು. ನಾನು ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದೆ. ಒತ್ತಡದ ಜೀವನದ ನಿರ್ವಹಣೆಯಲ್ಲಿ 30 ವರ್ಷದ ಮೇಲೆ ಗಂಡಸರಿದಾರೋ ಅವನಿಗೊಬ್ಬ ಬೆಸ್ಟ್ ಸ್ನೇಹಿತ ಅಂತ ಯಾರು ಇದ್ರೆ ಅದು ಅಶ್ವಗಂಧ. ಅದರಲ್ಲಿ KSM 66 ಏನಿದೆ ಇದು ಹೈಯೆಸ್ಟ್ ರಿಸರ್ಚ್ ಆಗಿರ್ತಕ್ಕಂಥ, ಹೈಯೆಸ್ಟ್ ಸೇಫ್ ಇರ್ತಕ್ಕಂತಹ, ಹೈಯೆಸ್ಟ್ ಪ್ಯೂರ್ ಇರ್ತಕ್ಕಂತಹ, ಇದರ ಮೇಲೆ ಸಾವಿರಾರು ಕ್ಲಿನಿಕಲ್ ಟ್ರಯಲ್ಗಳು, ಟೆಸ್ಟ್ಗಳು ಆಗಿ ಒನ್ ಆಫ್ ದ ಬೆಸ್ಟ್ ಅಶ್ವಗಂಧ ಇನ್ ದ ವರ್ಲ್ಡ್ ಅಂತ ಆಗಿದೆ. ಸೊ ಅಂತ ಅಶ್ವಗಂಧ KSM 66ನ ಯೂಸ್ ಮಾಡಿ ವಿ ಆರ್ ಯೂಸ್ ದಟ್ ಒಂದು ಇಂಗ್ರೀಡಿಯೆಂಟ್ಸ್. ಆದ್ರೆ ಸೆಕೆಂಡ್ ಬಂದ್ಬಿಟ್ಟು ಸಫೇದ್ ಮುಸ್ಲಿ. ಇದು ಏನ್ ಮಾಡುತ್ತೆ, ಫಸ್ಟ್ ಆಫ್ ಆಲ್ ಈ ಮೇಲ್ದು ಪೊಸಿಷನ್ಸ್ನ, ಅಂದ್ರೆ ಮೇಲ್ ಒಂದು ದೇಹದಲ್ಲಿ ಅವನ ಒಂದು ಶಕ್ತಿನ ಬೂಸ್ಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸ್ಟ್ಯಾಮಿನಾ ಅಂಡ್ ಎನರ್ಜಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಲೈಕ್ ಅದು ಬಹಳ, ಯಾಕೆ ಅಂದರೆ ಬೆಂಕಿನ ಹಚ್ಚಿದ ಮೇಲೆ ಆ ಬೆಂಕಿನ ಮಹದಗ್ನಿಯಾಗಿ ಮಾಡ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಬೇಕಾಗಿತ್ತು. ಯಾಕೆಂದರೆ ಡೇ ಬೈ ಡೇ ಸ್ಟ್ಯಾಮಿನಾ ಇಂಪ್ರೂವ್ ಆದರೆ, ಎನರ್ಜಿ ಇಂಪ್ರೂವ್ ಆದರೆ ಕೆಲಸನ ಜಾಸ್ತಿ ಫೋಕಸ್ ಮಾಡ್ತಾನೆ, ಇಂಟ್ರೆಸ್ಟ್ನ ಒಂದು ಕಡೆ ಗ್ಯಾದರ್ ಮಾಡ್ಕೋತಾನೆ. ಎಕ್ಸಾಂಪಲ್ ವರ್ಕೌಟ್ಗೆ ಹೋಗೋದು ಬೇರೆ, ವರ್ಕೌಟ್ಗೆ ಹೋದಾಗ ಅಲ್ಲಿ ಅವನ ರೆಕಾರ್ಡ್ನೇ ಅವನೇ ಬ್ರೇಕ್ ಮಾಡ್ಕೋಬೇಕು. ಎಕ್ಸಾಂಪಲ್ ನಾನು ಇವತ್ತು ಹೋಗ್ತಾ ಇದ್ದೀನಿ, ಅರ್ಧ ಗಂಟೆನಲ್ಲಿ ನಾನು 2 ಕಿಲೋಮೀಟರ್ನ ನಡೆದೆ. ಬಟ್ ಇನ್ನೊಂದು ತಿಂಗಳಾದ್ಮೇಲೆ ನಾನು ಎಕ್ಸಾಂಪಲ್ ಐ ಆಮ್ ಯೂಸಿಂಗ್ ಟೆಸ್ಟೋ 18, ಅದೇ 2 ಕಿಲೋಮೀಟರ್ನ ನಾನು 15 ನಿಮಿಷದಲ್ಲಿ ನಡೀತಾ ಇದ್ದೀನಿ. ಅಂದ್ರೆ ಬೆಟರ್. ನಿನ್ನ ವರ್ಕ್ ಅಷ್ಟು ಸ್ಪೀಡ್ ಆದಾಗ ನಿನ್ನ ದೇಹ ಇಡೀ 24 ಗಂಟೆಲಿ ಎಲ್ಲದೂ ಸ್ಪೀಡ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ವಿ ಆರ್ ಆಲ್ ರನ್ನಿಂಗ್ ಅವರ್ ಗೋಲ್ಡನ್ ಏಜ್. ನಮ್ದೆಲ್ಲ ಗೋಲ್ಡನ್ ಏಜ್ ರನ್ ಆಗ್ತಿದೆ. ಈ ಗೋಲ್ಡನ್ ಏಜ್ ಅಲ್ಲೇ ನಾವು
ಒಂಥರ ಹಿಂಗೆಂಗೋ ಸಪ್ಪಗೆ ಯಾವ್ದ್ಯಾವ್ದೋ ಮೂಲೆಯಲ್ಲಿ ಸುಟ್ಕೊಂಡಂಗಿದ್ರೆ ಅದು ತುಂಬಾ ಕಷ್ಟ. ಆ್ಯಂಡ್ ಇದೇನ್ ಮಾಡುತ್ತೆ ಸ್ನೇಹಿತರೆ, ವೀಕ್ನೆಸ್ ಆ್ಯಂಡ್ ನಾವೇನಾದರೂ ಈ ಸ್ಟ್ರೆಸ್ಫುಲ್ ಆಗೋದನ್ನ, ವೀಕ್ನೆಸ್ ಆಗೋದನ್ನ ಕಮ್ಮಿ ಮಾಡುತ್ತೆ ಆ್ಯಂಡ್ ನಮ್ಮನ್ನ ಸಖತ್ ಎನರ್ಜಿ ಆಗಿಡುತ್ತೆ. ಸೊ ದಟ್ ಈಸ್ ಅ ಸಫೇದ್ ಮುಸ್ಲಿ ಈಸ್ ಒನ್ ಆಫ್ ದ ಅಲ್ಟಿಮೇಟ್ ಪ್ರಾಡಕ್ಟ್. ಸ್ನೇಹಿತರೆ, ನೆಕ್ಸ್ಟ್ ಕೊರಿಯನ್ ಜಿಂಕ್ಸಿಂಗ್. ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ ಜಿಂಕ್ಸಿಂಗ್. ಇದ್ರ ಮೇಲೆ ತುಂಬಾ ರಿಸರ್ಚ್ಗಳು ನಡೆದಿದ್ದಾವೆ. ಯಾಕೆ ಅಂತಂದ್ರೆ ಸ್ಪೋರ್ಟ್ಸ್ ಮೆನ್ಗಳು, ಎಸ್ಪೆಷಲಿ ಯಾರು ಅತ್ಯಂತ ಹೆಚ್ಚು ಸ್ಪೋರ್ಟ್ಸ್ನ ಆಡ್ತಾರೋ ಅಂಥವರಲ್ಲಿ ಈ ಕೊರಿಯನ್ ಜಿಂಕ್ಸಿಂಗ್ ಬಗ್ಗೆ ತುಂಬ, ಅಂದರೆ ಇದ್ರ ಬಗ್ಗೆ ಎಷ್ಟು ಬಂದಿತ್ತು ಪೇಪರಲ್ಲಿ ಆ್ಯಡ್ಸ್ ಅಂತಂದರೆ ತುಂಬ ಬಂದಿತ್ತು. ಯಾಕೆ ಅಂತಂದರೆ ಸ್ನೇಹಿತರೆ, ಇದು ಇಮ್ಯೂನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ, ಮೆಂಟಲ್ ಆ್ಯಂಡ್ ಫೋಕಸ್ ಆ್ಯಂಡ್ ಮೆಮೊರಿನ ಸಖತ್ತು ಫೋಕಸ್ಡ್ ಆಗಿ ಮಾಡುತ್ತೆ, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ನ ಪ್ರಾಪರ್ ಆಗಿ ಮಾಡುತ್ತೆ, ಬಾಡಿನಲ್ಲಿ ಐರನ್ ಕಂಟೆಂಟ್ಸ್ನ ಜಾಸ್ತಿ ಮಾಡುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ನ ಪ್ರಾಪರ್ ಆಗಿ, ಯಾಕೆಂದರೆ ಐರನ್ ಜಾಸ್ತಿ ಆಯಿತು, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ನ ಪ್ರಮೋಷನ್ ಆಗ್ತಿದೆ ಅಂತಂದಾಗ ನರಮಂಡಲದಲ್ಲಿ ಸರಿಯಾದ ಪ್ರೊಡಕ್ಷನ್ ನಮಗಾಗಿ ಸ್ಟ್ರೆಸ್ ಲೆವೆಲ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ಆ್ಯಂಡ್ ಅದೇ ಟೈಮ್ದಲ್ಲಿ ಟೈರ್ಡ್ನೆಸ್, ಅಂದರೆ ನನಗೆ ಸುಸ್ತಾಗ್ತಿದೆ, ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಂಡ್ಯೂರೆನ್ಸ್ನ ತುಂಬ ಸ್ಟ್ರಾಂಗ್ ಮಾಡ್ತಕ್ಕಂಥ ಕೆಲಸನ ಈ ಕೊರಿಯನ್ ಜಿಂಕ್ಸಿಂಗ್ ಮಾಡುತ್ತೆ. ಇಟ್ಸ್ ಒನ್ ಆಫ್ ದ ನೆಕ್ಸ್ಟ್ ಲೆವೆಲ್ ಒಂದು ಪ್ರಾಡಕ್ಟ್ ನಾವು ಅದರಲ್ಲಿ ಹಾಕಿರೋದು. ಆ್ಯಂಡ್ ಶತಾವರಿ ನಿನ್ನೆ ಇದ್ರ ಬಗ್ಗೆ ನನ್ನ ಎಕ್ಸಾಂಪಲ್ಸ್, ಅಂದರೆ ನನಗೇನಾಗಿತ್ತು, ಎಷ್ಟಾಗಿತ್ತು, ಇದರಿಂದ ನಾನು ಲೈವ್ ರಿಸಲ್ಟ್ ಹೇಗೆ ನೋಡಿದ್ದೆ ಅಂತ ಹೇಳಿದ್ದೆ. ಅದ್ರ ಜೊತೆನೆ ಹಾರ್ಮೋನ್ ಬ್ಯಾಲೆನ್ಸ್ನ ಮಾಡುತ್ತೆ, ಎನರ್ಜಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಅಂದರೆ ಏನಾದರೂ ನಮ್ಮ ಕರಳಲ್ಲಿ ಒತ್ತಡ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ, ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಆ್ಯನ್ಸೈಟಿನ ಕಮ್ಮಿ ಮಾಡಿ ನಮ್ಮ ದೇಹದಲ್ಲಿ ಪ್ರೊಡಕ್ಟಿವಿಟಿ, ಅಂದರೆ ಹಾರ್ಮೋನ್ ಪ್ರೊಡಕ್ಟಿವಿಟಿ ಸಿಸ್ಟಮ್ಗಳು ಏನಿದಾವೋ, ಏನು ನಮ್ಮ ಓವರ್ ಆಲ್ ಸೈಕಲ್, ಅಂದರೆ ಒಂದು ವ್ಯವಸ್ಥೆ ಕೆಲಸ ಮಾಡ್ತಿದೆಯೋ ಆ ವ್ಯವಸ್ಥೆಗೆ ಸ್ಟ್ರಾಂಗೆಸ್ಟ್ ಫ್ಯೂಯಲ್ ಆಗಿ ಈ ಶತಾವರಿ ಕೆಲಸ ಮಾಡುತ್ತೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಗೋಕ್ಷುರ, ಅರೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಆಯುರ್ವೇದದಲ್ಲಿ ಒಂದು ಮಹಾನ್ ಕ್ರಾಂತಿಕಾರಿ. ಇದನ್ನ ಮೋಸ್ಟ್ಲಿ ಗೋಕ್ಷುರ ಅಂತಂದ್ರೆ ತುಂಬ ಇದೆ. ಸಮ್ ಕಂಪ್ನೀಸ್ ದಿ ಸೆಲ್ಲಿಂಗ್ ದಿ ಸಿಂಗಲ್ ಇಂಗ್ರೀಡಿಯೆಂಟ್ ಟ್ಯಾಬ್ಲೆಟ್ ಫಾರ್ 500 rupees. ಈ ಸಿಂಗಲ್ ಇಂಗ್ರೀಡಿಯೆಂಟ್ ಇರುತ್ತೆ ಗೋಕ್ಷುರ, ಅದನ್ನೇ ಮಾರ್ತಾರೆ. ಸ್ಟ್ರೆಂತ್ ಆ್ಯಂಡ್ ಪರ್ಫಾರ್ಮೆನ್ಸ್, ಎಕ್ಸ್ಪೆಷಲಿ ನನ್ನ ಬಾಡಿ ಫಿಟ್ ಆಗಿರಬೇಕು, ನನ್ನ ಬಾಡಿ ಸ್ಟ್ರೆಂತ್ ಆಗಿರಬೇಕು ಅಂದವ್ರಿಗೆ ಇದು ಸ್ಟ್ರೆಂತನ್ನು ಕೊಡುತ್ತೆ. ಆ್ಯಂಡ್ ಟೋಟಲಿ ನಮ್ಮ ಬಾಡಿಯ ಯೂರಿನರಿ ಟ್ರ್ಯಾಕ್ ಹೆಲ್ತ್ ಆಗಿರೋಕ್ಕೆ ಅದನ್ನು ಇದು ಸಪೋರ್ಟ್ ಮಾಡುತ್ತೆ, ಹಾರ್ಟ್ ಹೆಲ್ತ್ನ ಚೆನ್ನಾಗಿ ಮಾಡುತ್ತೆ, ಆ್ಯಂಡ್ ಎನರ್ಜಿ ಲೆವೆಲ್ನ ನೆಕ್ಸ್ಟ್ ಲೆವೆಲ್ಲಿಗೆ ಬೂಸ್ಟ್ ಮಾಡಿ ನಮ್ಮ ದೇಹದಿಂದ ವೀಕ್ನೆಸ್ನು ಕಮ್ಮಿ ಮಾಡೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳ ಅಂದರೆ ಈ ಅಬ್ಸರ್ಪ್ಷನ್ ಆಫ್ ದ ನ್ಯೂಟ್ರಿಷನ್, ಅಂದರೆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅರಗಬೇಕು. ನೀನೊಂದು ಬಾಳೆಹಣ್ಣು ತಿನ್ನಲಿದೆ, ಒಂದು ಸೇಬಣ್ಣಲ್ಲಿ ತಿನ್ನಲಿದೆ, ಒಂದು ದ್ರಾಕ್ಷಿಲ್ ತಿನ್ನು, ಯಾವ್ದ್ರಲ್ಲಾರು ತಿಂತೀವಿ ಸರಿ, ಅದು ಅಬ್ಸರ್ಪ್ಷನ್ ಆಗೋ ಲೆಕ್ಕಕ್ಕೆ ನಮ್ಮನ್ನು ತಗೊಂಡೋಗ್ಬೇಕಲ್ಲ. ಈ ಗೋಕ್ಷುರ ಆ ಕೆಲಸನ ಮಾಡುತ್ತೆ. ಇದ್ರ ಜೊತೆಗೆ ಸ್ನೇಹಿತರೆ, ಬ್ಲ್ಯಾಕ್ ಪೆಪ್ಪರ್ ಎಕ್ಸ್ಟ್ರಾಕ್ಷನ್, ಯಾಕೆಂದರೆ ನಮ್ಮ ದೇಹಕ್ಕೆ ಒಂದು ಪವರ್ಫುಲ್ ಟ್ರಾನ್ಸ್ಪೋರ್ಟರ್ ಬೇಕು. ಟ್ರಾನ್ಸ್ಪೋರ್ಟರ್ ಅಂತಂದರೆ ಫ್ಯಾಟ್ ಬರ್ನರ್ ಬೇಕು. ಇದು ಎಷ್ಟು ಪವರ್ಫುಲ್ ಫ್ಯಾಟ್ ಬರ್ನರ್ ಅಂತಂದರೆ ಈ ಬ್ಲ್ಯಾಕ್ ಪೆಪ್ಪರಿನ್ ಎಕ್ಸ್ಟ್ರಾಕ್ಟ್ ಜೊತೆಗೆ ಇಸ್ ಎ ಪವರ್ಫುಲ್ ಟ್ರಾನ್ಸ್ಪೋರ್ಟರ್. ಏನೇ ಕೊಟ್ಟರು ಅದನ್ನ ಪವರ್ ಆಗಿ ತಗೊಂಡೋಗುತ್ತೆ. ನಟ್ಮಗ್ನ ಅದರ ಎಕ್ಸ್ಟ್ರಾಕ್ಷನ್ನ ಇದರಲ್ಲಿ ಹಾಕಿರೋದು, ಜಿಂಜರ್ ಎಕ್ಸ್ಟ್ರಾಕ್ಷನ್ಸ್ನ ಇದರಲ್ಲಿ ಹಾಕಿರೋದು. ಜೊತೆಗೆ ಸ್ನೇಹಿತರೆ, ಇದರಲ್ಲಿ ಈ ಕಪಿಕಚ್ಚು ಅಂತೇಳಿ ಸ್ನೇಹಿತರೆ, ಇದು ಕಾಪಿಕ ಕಚ್ಚು ಏನಿದೆ, ಇದೊಂದು ಎಕ್ಸ್ಟ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಸೀಡ್ ಸ್ನೇಹಿತರೆ. ಎಷ್ಟು ಅದ್ಭುತವಾದ ಅದರಲ್ಲಿ ಆಯುರ್ವೇದಿಕ ಗುಣಗಳು ಇದಾವೆ ಅಂತಂದ್ರೆ, ಅನ್ನೆಸೆಸರಿ ನಮ್ಮ ದೇಹದಲ್ಲಿ ಊತಗಳು ನಮ್ಮ ದೇಹದಲ್ಲಿ ಕಂಡು ಬಂದಾಗ ಅದನ್ನ ಕಮ್ಮಿ ಮಾಡಿ ಓವರ್ ಆಲ್ ನಮ್ಮ ದೇಹ ಸ್ಲಿಮ್ ಆಗಿ ಫಿಟ್ ಆಗಿ ನಮ್ಮ ಹೊಟ್ಟೆ ಭಾಗದ ಬಜ್ಜಿನ ಮೇಲೆ ಒಂದು ನೆಕ್ಸ್ಟ್ ಲೆವೆಲ್ ಒಂದು ಇದನ್ನು ಮಾಡ್ತಕ್ಕಂಥ ಒಂದು ಇದೆ. ಅದೇ ಥರ ವೀಟ್ ಕ್ರೀಮ್ ಆಯಿಲ್ ಸ್ನೇಹಿತರೆ, ಈ ಆಯಿಲಿಂದ ಆ್ಯಕ್ಚುಲಿ ದ ಅಮೈನೋ ಆಸಿಡ್ಸ್ ಕೌಂಟ್ಸ್ ವಿಲ್ ಬಿ ರೈಸಸ್ ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಫಾರ್ ದ ಸ್ಟ್ರೆಂತ್, ಅಂದರೆ ಹಾರ್ಮೋನ್ ಹೆಲ್ತ್ಗೆ ತುಂಬ ಸ್ಟ್ರೆಂತ್ಫುಲ್ ಆಗಿರುತ್ತೆ ಸ್ನೇಹಿತರೆ. ಅದೇ ಥರ ಇನ್ನೊಂದು
ಈ ವಿದಾರಕಾಂಡ ಅಂತ ಒಂದು ಬರುತ್ತೆ. ಇದು ಆಕ್ಚುಲಿ ಎಂತಹ ಹಳೆಯ ವಯಸ್ಸಿನ ವ್ಯಕ್ತಿಗಳಲ್ಲೂ ಕೂಡ ನ್ಯಾಚುರಲಿ ಟೆಸ್ಟೋಸ್ಟಿರೋನ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಬೂಸ್ಟ್ ಮಾಡ್ತಕ್ಕಂತಹ, ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ತಕ್ಕಂತಹ ಒಂದು ಅದ್ಭುತವಾದ ಶಕ್ತಿಯನ್ನ ಇದರಲ್ಲಿ ಅಳವಡಿಸಲಾಗಿದೆ. ಸ್ನೇಹಿತರೆ, ಓವರ್ ಆಲ್ ನಾನೀಗ ಏನನ್ನ ಹೇಳಿದೆ, ಈ ಟೆಸ್ಟೋಸ್ಟಿರೋನ್ ಅಲ್ಲಿ ಈ 18 ಗಿಡಮೂಲಿಕೆಗಳು, ಈ 18 ಪೋಷಕಾಂಶಗಳು ಏನು ಸೇರಿ ಈ ಒಂದು ಟೆಸ್ಟೋಸ್ಟಿರೋನ್ ಏನಿದೆ, ಇದು ಒಂದು ನೆಕ್ಸ್ಟ್ ಲೆವೆಲ್ದು ಒಂದು ಪರಿಪೂರ್ಣ ಪ್ರಾಡಕ್ಟ್ ಆಗಿ ಪರಿಣಮಿಸುತ್ತೆ. ಸೊ ಇದರಿಂದ ಏನಾಗುತ್ತೆ, ಇವತ್ತು ಹೆಣ್ಣಿನ ಮೇಲೆ ಒತ್ತಡ ಇದೆ ನಿಜ, ಈಸ್ ಎ ವೀಕ್ ಅಂಡ್ ಸೆನ್ಸಿಟಿವ್ ನಿಜ. ಆದರೆ ಗಂಡಸ್ಗೂ ಕೂಡ ಇವತ್ತು ಒತ್ತಡಗಳ ಸರಮಾಲೆ ಇದೆ. ಯಾಕೆ ಅಂದರೆ ಆಚೆಗಡೆ ಪರಿಸ್ಥಿತಿ ಅಷ್ಟು ಈಸಿ ಇಲ್ಲ. ಹಿಂದೆ ಏನಾಗ್ತಿತ್ತು, ಕುರಿ ಕಾಯೋನ್ಗೂ ಒಂದು ಆತ್ಮಗೌರವ ಇತ್ತು. ಕುರಿ ಕಾಯೋನ್ ಹೆಂಡತಿ ಯಾವತ್ತೋ ಅವನ್ನ ಟಾಂಟ್ ಮಾಡ್ತಿರ್ಲಿಲ್ಲ. ಕುರಿ ಕಾಯೋನ್ ಹೆಂಡತಿ ಯಾವತ್ತೂ ಅವನ್ನ ಇರಿಟೇಟ್ ಮಾಡ್ತಿರ್ಲಿಲ್ಲ. ಕುರಿ ಕಾಯೋನ್ ಹೆಂಡತಿ ಯಾವತ್ತೂ ಅವನಿಗೆ ಪ್ರೆಸರ್ ಕೊಡ್ತಿರ್ಲಿಲ್ಲ. ಅವಳು ಅಂದ್ಕೋತಾ ಇದ್ಲು, ನಮಗೆ ದೇವ್ರು ಕೊಟ್ಟು ಪ್ರಸಾದ ಇದು ಕುರಿ ಕಾಯೋದು. ಪ್ಯೂರ ಕುರಿ ಕಾಯೋನಿಗೆ ಸಹಾಯ ಮಾಡ್ತಾ ಇದ್ಲು. ಪ್ಯೂರ ಕುರಿ ಕಾಯೋನ್ ಜೊತೆ ಒಳ್ಳೆ ಜೀವನ ನಡೆಸ್ತಾ ಇದ್ಲು. ಇವತ್ತು ರೇಸ್, ಎವ್ರಿ ಒನ್ ಇಸ್ ದ ರೇಸ್. ಎಲ್ಲ ರೇಸಲ್ಲಿದ್ದಾರೆ. ಹಳ್ಳಿನಲ್ಲಿ ರೇಸಲ್ಲಿದ್ದಾರೆ. ಏನ್ ರೇಸ್? ನಮ್ಮಲ್ಲಿ ಫ್ರಿಡ್ಜ್ ಇಲ್ಲ, ನಮ್ಮಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ, ನಮ್ಮಲ್ಲಿ ಬೈಕ್ ಇಲ್ಲ, ನಮ್ಮಲ್ಲಿ ಇದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ನನ್ನ ಜೊತೆ ಒಬ್ಬ ನನ್ನ ಫ್ರೆಂಡ್, ಅವನ ಹೆಸರು ಹಾಲಪ್ಪ. ಏನಂತಂದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ಮೇಸ್ಟ್ರಿಗೆ ಬೈದ್ಬಿಟ್ಟು ಆಗಲ್ಲ, ಇಟ್ಸ್ ಎ ವೆರಿ ಕಾನ್ಫಿಡೆನ್ಷಿಯಲ್ ಥಿಂಗ್. ತುಂಬಾ ಕೆಟ್ಟದಾಗ ಬೈದ್ಬಿಟ್ಟಿದ್ದ ಅವನು ಮೇಸ್ಟರ್ಗೆ. ಸೊ ಬೈದ್ಬಿಟ್ಟು ಎದ್ದೋದ. ದೆನ್ ಅವನು ಈಸಿಯಾಗಿ ಅವ್ರ ಅಪ್ಪ ಅಮ್ಮ ಅವನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರು. ಆ ಮೇಸ್ಟ್ರಿಗೆ ಯಾರು ರೈಟ್ಸ್ ಕೊಟ್ಟು ನೋಡಿ, ಅವ್ನು ಕುರಿ ಕಾಯ, ನನ್ನನ್ನು ಯಾವಾಗ್ಲೂ ಅಣೆ ಅಣೆ ಅಂತ ಮಾತಾಡ್ಸೋನು. ಮಾತಾಡ್ಸೋ ಟೈಮಲ್ಲಿ ಈ ಥಿಂಕ್ಡ್, ಗುರಣ್ಣ ಸ್ವಲ್ಪ ಚೆನ್ನಾಗಿದ್ದಾನೆ, ಚೆನ್ನಾಗೆಲ್ಲ ಇದ್ದಾನೆ, ಅವನಿಗೆ ಸ್ವಲ್ಪ ಬುದ್ಧಿ ಇದೆ, ಅವನಿಗೆ ಸ್ವಲ್ಪ ಸೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಯಾರ ಹತ್ರನೂ ನನ್ನ ನಂಬರ್ ಇಸ್ಕೊಂಡು ಈ ಕಾಲ್ಡ್ ಮೀ. ಗುರಣ್ಯ, ನಾನು ಹಾಲಪ್ಪ. ಹೇಳೋ ಹಾಲಪ್ಪ, ಏನ್ ಸಮಾಚಾರ? ಐ ನೀಡ್ ಬೈಕ್, ನನಗೆ ಬೈಕ್ ಬೇಕು. ಇಂಗ್ಲೀಷಲ್ಲೆಲ್ಲ ಹೇಳಿಲ್ಲ, ಅಣೆ ಆ ಬೈಕ್ ಬೇಕು ಅಣೆ ನನಗೆ ಅಂತ. ಯಾಕೋ, ನಿನ್ಗೆ ಯಾಕೋ ಬೇಕು? ಆರಾಮಾಗಿ ನೀನ್ ಎಲ್ಲೋ ಹೋಗ್ತೀಯಾ? ಅಣೆಯೋ, ಮನೇಲಿ ಜಗ್ಲಾಗ್ತೈತೆ, ಯುದ್ಧ ನಡೀತೈತೆ, ನನ್ನ ಹೆಂಡ್ತಿ ನನ್ನ ಹಿಟ್ಟು ತಿನ್ನಕ್ ಬಿಡ್ತಾ ಇಲ್ಲ, ಬೋಸುಡಿ. ಒಂದೊಂದು ಬೈಕ್ ಎಲ್ಲ ನನ್ಗೆ. ಇಟ್ಸ್ ಎ ಕೂಲ್ ಅಲ್ಲಪ್ಪ, ಯಾಕಿದ್ ಈ ತರ? ಯಾಕೆ ಎಲ್ಲರನ್ನೂ ನೋಡ್ತಾಳಲ್ಲಣೆಯ, ಏನ್ ಕಾಟ ಕೊಡ್ತಾಳೆ? ಅವ್ರಿಗೆ ಬೈಕರ್ ಹೊಡಿಯಕ್ ಬರುತ್ತಾ? ಅದೇನೋ ಮಾಡೋದಾಗ್ಲಿ, ತಂದ್ ಮನೆ ತಂದು ನಿಲ್ಸ್ಕೊಳೋದಾಗ್ಲಿ, ಬೈಕ್ ಬೇಕು. ಸರಿ ಕಣೋ, ಬಾ ಬಾ ಅಂತಂದ್ರೆ ಆ ಖರ್ಚೂಪಲ್ಲೆಲ್ಲ ದುಡ್ಡು ಹೋದ್ರು ಅಂತ. ಅವನ್ ಈಸ್ ಎ ಇನ್ನೋಸೆಂಟ್. ಅವನು ಬೇರೆ ಕರ್ಕೊಂಡ್ಬಂದು ಅವ್ನ ಹೆಂಡತಿ ಅದನ್ನೇ ಟಾಂಟ್ ಮಾಡ್ತಾ ಇದ್ದಾರೆ. ದೆನ್ ಈಸ್ ಕೇಮ್ ಅಂಡ್ ಹೋದ್ವಿ, ಶೋರೂಮ್ಗೆ ಹೋದ್ವಿ, ಬೈಕ್